ಓದಿರೋದು ಮುಂಬಯಿಯ ಭಾಳ ಪ್ರತಿಷ್ಠಿತ ಕಾನ್ವೆಂಟಲ್ಲಿ ಅವನು. ಈ ಸಿನಿಮಾ ನಟರು ಅವರೆಲ್ಲ ಓದೋ ಕಾನ್ವೆಂಟ್, ಏನೋ ಒಂದು ಹೆಸರಿದೆ ಆ ಕಾನ್ವೆಂಟ್. ಇಲ್ಲಿ IFA ಅಂತ ಒಂದು ಸಂಸ್ಥೆ ಇದೆ, ಇಂಡಿಯಾ ಫೌಂಡೇಶನ್ ಆಫ್ ಆರ್ಟ್ಸ್ ಅಂತ, ಅದರಲ್ಲಿ ಕೆಲಸ ಮಾಡ್ತೀನಿ. ಅದು ಹೆಂಗೆ ಗೊತ್ತೋ ಏನೋ ನಾನು ಮಾಡ್ತಾ ಇರೋ ಪ್ರಯೋಗಗಳು ಚಿತ್ರಕಲೆ ಮತ್ತು ಇದರಲ್ಲಿ ನನ್ನ ಕರೆಯೋಕ್ಕೆ ಭಾಷಣಕಾರನಾಗಿ ಕರೆದಿಲ್ಲ. ಬಂದು ನಿಮ್ಮ ಜೊತೆ ಮಾತಾಡ್ಬೇಕು ಅಂದ್ರೆ ಪಾಪ ನಾನು ಹಿಂಗೆ ಎಲ್ಲ ಸಿಗರೇಟ್ ಸಿಗ್ತಿದ್ದೆ, ಅಲ್ಲಿ ಸೇರಂಗಿಲ್ಲ, ಎಲ್ಲ ದೂರಲ್ಲಿ ಬಂದು ನಿಮ್ಮ ಹತ್ರ ಮಾತಾಡಿ ಪ್ರಪಂಚದ ಎಲ್ಲ ಆಗುಗಳ ಬಗ್ಗೆ ನಾವು ಭಾಳ ಒಳ್ಳೆಯ ತಿಳುವಳಿಕೆ ಇತ್ತು. ಮತ್ತೆ ಏಕಲವ್ಯ ಅಂತ ಒಂದು ನಾಟಕ ಮಾಡಿದ್ವಿ, ಇಲ್ಲೇ ಬಂದಿದ್ದ. ಆಮೇಲೆ ನಾವು ಜೊತೆಲಿದ್ವಲ್ಲ, ಆದಿಮ ಬಿಡಬೇಕಾಯ್ತು. ಬಿಟ್ಟೋದ್ಮೇಲೆ ಏನಾಯಿತು ಅಂತಂದರೆ ನಮ್ಮ ಸ್ನೇಹಿತರು ನಾಗಪ್ಪ ಅಂತಿದ್ದಾರೆ, ಅವರೇನೇ ಆದಿಮಕ್ಕೆ ಜಾಗ ತೋರಿಸಿದ್ದಲ್ಲಿ ಶಿವಗಂಗೆಯಲ್ಲಿ. ಅವ್ರ ತಂದೆ ತಿರ್ಕೊಂಡ್ಮೇಲೆ ಅವ್ರ ಮಣ್ಣಿಗೆ ಬಂದಿದ್ದು ನಾವು. ಅಲ್ಲಿ ಮಣ್ಣು ಹಾಕೋದನ್ನು ಬಿಟ್ಬಿಟ್ಟು ಅವರು ಆದಿಮ ಏನು ನೀವು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರಿ, ಆದಿಮ ಬಗ್ಗೆ ಮಾತಾಡ್ತಾವ್ರಲ್ಲಿ. ಅಂದರೆ ಆದಿಮದ ಅಗತ್ಯ ಇದೆ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಆತ ತೀರ್ಮಾನ ಮಾಡಿದ್ವಿ, ಇಲ್ಲಿ ಬಂದ್ವಿ. ಇಲ್ಲೆಲ್ಲ ಹಿಂಗೆ ಬಿದ್ದಿತ್ತು, ಹೇಳಿದ್ನಲ್ಲ, ಬೀಡಾಡಿಗಳ ದನ ಥರ ಇದನ್ನು ಬಿಟ್ಬಿಟ್ಟಿದ್ರು. ಇಲ್ಲ, ಇನ್ನೊಂದಷ್ಟು ಪ್ರಯೋಗಗಳನ್ನ ಮಾಡೋಣ, ಬಾಕಿ ಇದೆ ಇಲ್ಲಿ, ನಾವು ಅಂದ್ಕೊಂಡಿದ್ದು ಮಾಡೋಕ್ಕಾಗಿಲ್ಲಲ್ಲ, ಅದನ್ನ ಇಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಇಬ್ಬರು ಸೇರಿಕೊಂಡು ಇಲ್ಲೇ ಉಳಿಯೋದು ಅಂತ ತೀರ್ಮಾನ ಮಾಡಿ ನಾನು ಕೇಳಿದ್ದು. ಅವರು ಇಲ್ಲ, ನಮ್ಮದಲ್ಲ ಅದು ಪ್ರೊಫೆಸರ್ ಶಿವರಾಮಯ್ಯನವ್ರದ್ದು, ಅವ್ರ ಪರ್ಮಿಷನ್ ಕೇಳ್ಬೇಕು ನೀವು ಅಂದರು. ಆಯಿತು ಅಂತ ಅವ್ರನ್ನ ಪರ್ಮಿಷನ್ ಕೇಳಿದ್ವಿ. ಅವರೇ ಹೇಳಿದ್ರು, ನಂದೇನೂ ಇಲ್ಲಪ್ಪ, ಆದಿಮದವ್ರು ಒಪ್ಕೊಂಡ್ರೆ ಆಗುತ್ತೆ ಅಂತಂದರು. ಆಜೀವಕ ಅಂತ ಆರಂಭ ಮಾಡಿದ್ವಿ ನಾವು, ಆಜೀವಕ ಅಂತ. ಅದಾದಮೇಲೆ ಹೋದ ವರ್ಷ ನಾನು ಬುಡ್ಡಿದೀಪ ಅಂತ ಕನ್ಸೀವ್ ಮಾಡಿ ರಿಜಿಸ್ಟರ್ ಮಾಡಿಸಿದ್ದು. ಬುಡ್ಡಿದೀಪ ಟ್ರಸ್ಟ್ ಅಂತ ಮಾಡಿದ್ದು ಹೋದ ವರ್ಷ. ಅನೇಕ ಶಿಕ್ಷಣ ಪ್ರಯೋಗಗಳನ್ನ ಮಾಡ್ತಾ ಬಂದ್ವಿ. ಇಲ್ಲಿ ಬೆಟ್ಟದ ಮಕ್ಕಳ ಭಾನುವಾರದ ಶಾಲೆ ಅಂತ ಮಾಡಿದ್ವಿ. ಈಗಿರೋಂಥ ಪಠ್ಯಗಳಲ್ಲಿರೋಂಥ ದೋಷಗಳೇನು, ಅದನ್ನು ಸೌಂದರ್ಯಗೊಳಿಸೋದು ಹೆಂಗೆ ಅಂತ. ಬುಡ್ಡಿದೀಪ ಸೌಂದರ್ಯ ಅನುಭೂತಿ ಮೂಲಕ ಶಿಕ್ಷಣ ಅನ್ನೋದು ಒಂದು ಶಿಕ್ಷಣ ಪದ್ಧತಿ ಬರಿತಾ ಇದ್ದೀನಿ. ಅದಕ್ಕೆ ಹಿಡಿದ ಪೆಡಗಾಜಿ, ಅದು ಬರೀ ಮನುಷ್ಯರದ್ದು ಭಾಗಗಳು ಎಲ್ಲ ಚಿತ್ರಗಳು ಹಾಕ್ಬಿಟ್ಟು ವಿಪರೀತ ಚಿತ್ರಗಳು ನೋಡಿದ್ರೆ ಭಯ ಆಗುತ್ತೆ ಶಾಲೆ ಒಳಗೋಗೋದಕ್ಕೆ. ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ. ಬುಡ್ಡಿದೀಪ ಆರಂಭಿಸಿದ್ರಿ, ಬಂದು ಏಕಾಂಗಿಯಾಗಿ ಮರಳಿ ಹೊಸ ಪ್ರಯತ್ನ. ಅದು ಏನಾಯಿತು ಅಂತಂದರೆ, ನನ್ನ ಜೊತೆಗೆ ಒಬ್ಬ ಕೊಲಂಬಿಯಾ ಯೂನಿವರ್ಸಿಟಿಯಿಂದ, ಈಗ ಕೊಲಂಬಿಯಾ ಯೂನಿವರ್ಸಿಟಿಲಿ ಓದ್ತಾ ಇದ್ದಾನೆ, ಮೋಹಿತ್ ಅಂತ. ಆ ಮೋಹಿತ್ ಅವನು ಓದಿರೋದು ಮುಂಬಯಿಯ ಭಾಳ ಪ್ರತಿಷ್ಠಿತ ಕಾನ್ವೆಂಟಲ್ಲಿ. ಅವನು ಈ ಸಿನಿಮಾ ನಟರು ಅವರೆಲ್ಲ ಓದೋ ಕಾನ್ವೆಂಟ್, ಏನೋ ಒಂದು ಹೆಸರಿದೆ ಆ ಕಾನ್ವೆಂಟು. ಅವನಲ್ಲಿ BA ಮಾಡಿದ್ಮೇಲೆ ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ PG ಮಾಡ್ಕೊಂಬಂದ, ಪೋಸ್ಟ್ ಗ್ರ್ಯಾಜುಯೇಷನ್ನ. ಇಲ್ಲಿ IFA ಅಂತ ಒಂದು ಸಂಸ್ಥೆ ಇದೆ, ಇಂಡಿಯಾ ಫೌಂಡೇಶನ್ ಆಫ್ ಆರ್ಟ್ಸ್ ಅಂತ, ಅದರಲ್ಲಿ ಕೆಲಸ ಮಾಡ್ತಿದ್ದ. ಅವರು ಒಂದು ಸೆಮಿನಾರ್ ಮಾಡಿದರು, ಅಲ್ಲಿ ಅನುಪಮ ಗೌಡ ಅಂತಿದ್ರು, ಅನುಪಮ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಿದರು, ಎಜುಕೇಷನ್ ಮತ್ತು ಚಿತ್ರಕಲೆ ಕುರಿತಂತೆ ಒಂದು ಸಿನಿಮಾ ಮಾಡಿದರು. ಅದು ಹೆಂಗೆ ಗೊತ್ತೋ ಏನೋ ನಾನು ಮಾಡ್ತಾ ಇರೋ ಪ್ರಯೋಗಗಳು ಚಿತ್ರಕಲೆ ಮತ್ತು ಇದರಲ್ಲಿ ನನ್ನ ಕರೆಯೋಕ್ಕೆ ಭಾಷಣಕಾರನಾಗಿ ಕರೆದಿದ್ದರು. ಹೋಗಿದ್ದೆ ನಾನು, ಅಲ್ಲಿ ಪೇಪರ್ ಮಾಡಿದ್ದೆ. ಅಲ್ಲಿ ಕೇಳಿದೆ, ಅಲ್ಲಿ ನಾನು ಮಾತಾಡಿದ್ದು ಇಷ್ಟ ಆಗಿ ಈ ಹುಡುಗ ಬಂದು ನಿಮ್ಮ ಜೊತೆ ಮಾತಾಡ್ಬೇಕು ಅಂದ್ರೆ ಪಾಪ ನಾನು ಹಿಂಗೆ ಎಲ್ಲ ಸಿಗರೇಟ್ ಸಿಗ್ತಿದ್ದೆ, ಅಲ್ಲಿ ಸೇರಂಗಿಲ್ಲ, ಎಲ್ಲ ದೂರಲ್ಲಿ ಬಂದು ನಿಮ್ಮ ಹತ್ರ ಮಾತಾಡಿ ಆಮೇಲೆ ಮಾತಾಡ್ಕೊಂಡಿದ್ವಿ. ಆಮೇಲೆ ಎಲ್ಲಿ ಇರೋದು ನಾನು ಹೇಳಿದೆ, ಆದಿಮ ಅಂತ ಇಲ್ಲಿ ಬೆಟ್ಟದಲ್ಲಿದ್ದೀನಪ್ಪ, ಹಿಂಗೆ ಅಂತ. ನಾನು ಬರಬೇಕಲ್ಲ ಅಲ್ಲಿಗೆ, ಬಾ ಅಂದ್ರೆ ಬಂದ. ಇಲ್ಲಿ ನೋಡ್ದೆ, ಅವ್ನಿಗೆ ಇಷ್ಟ ಆಯಿತು. ಇಲ್ಲ, ನನಗೆ ಅಲ್ಲಿ ಆಫೀಸಲ್ಲೇನೋ ಆಸಕ್ತಿ ಇಲ್ಲ, ಇಲ್ಲಿ ವಾರಕ್ಕೊಂದು 2-3 ದಿನ ನೀನು ಪರ್ಮಿಷನ್ ತಿಳ್ಕೊಂಬಂದು ಇಲ್ಲಿ ಕೆಲಸ ಮಾಡ್ತೀನಿ ಅಂತ. ಬಾ ಅಂದೆ, ಬಂದ. 2-3 ದಿನ ಬರೋನು. ಅದ್ಭುತವಾದಂಥ ಒಂದು ತಿಳುವಳಿಕೆಗಳಿದ್ದಂಥವನು, ಸಾಂಸ್ಕೃತಿಕವಾಗಿ ದಲಿತ ಚಳುವಳಿ ಬಗ್ಗೆ, ಪ್ರಪಂಚದ ಎಲ್ಲ ಆಗುಗಳ ಬಗ್ಗೆ ನಾವು ಭಾಳ ಒಳ್ಳೆಯ ತಿಳುವಳಿಕೆ ಇತ್ತು. ಸರಿ, ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಆಮೇಲೆ ಅನ್ನಿಸ್ತು, ಒಂದಿನ ಹೇಳಿದೆ, ಇಲ್ಲ, ಅದು ಡಿಕ್ಲೈನಿಂಗ್ ಪೀರಿಯಡ್ ಆಗಿತ್ತು. ತಂಡಗಳು ಕಟ್ಟೋಕ್ಕಾಗ್ತಿರ್ಲಿಲ್ಲ, ಕಟ್ಟಿರೋ ತಂಡಕ್ಕೆ ಸಂಬಳ ಕೊಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಗ್ರ್ಯಾಂಟ್ಸ್ ಇಲ್ಲ, ಹಣ ಬರ್ತಾಯಿಲ್ಲ ಸರ್ಕಾರದಿಂದ, ಆ ಥರ ಗ್ರ್ಯಾಂಟ್ ಇಲ್ಲ, ಬರೀ ಜನರಿಂದ ತಗೊಂಬರ್ಬೇಕು, ಮಾಡಬೇಕು. ಅದರಿಂದಾಗಿ ಆ ಕೊನೆ ತಂಡ ಅದು ಅದ್ಭುತವಾದ ಇದಾಯ್ತು ಬಿಡಿ. ಇದಕ್ಕೆ ಹೋಗಿತ್ತದು, ಕೊಲಂಬಿಯಾಗೆ ಹೋಗಿತ್ತದು ಆ ನಾಟಕ. ಮತ್ತೆ ಏಕಲವ್ಯ ಅಂತ ಒಂದು ನಾಟಕ ಮಾಡಿದ್ವಿ, ಅದ್ರ ಪೂರ್ತಿ ಇದ್ದ. ಅದಾದಮೇಲೆ ಇಲ್ಲ, ನನಗೆ ಅಲ್ಲೇನು ಕೆಲಸ ಮಾಡಬೇಕಂತ ಅನಿಸ್ತಾ ಇಲ್ಲ, ನಾನು ಇಲ್ಲಿಗೆ ಬಂದುಬಿಡ್ತೀನಿ ಅಂದರು. 45,000 ರೂಪಾಯಿ ಸಂಬಳ ತಗೊಳ್ತಿದ್ದ ಅವನು. ಓಪ್ಪ, ಇಲ್ಲಿ 5,000 ಕೊಡೋಕ್ಕಾಗುತ್ತೆ, ಇಲ್ಲ ದಯಮಾಡಿ ಬೇಡ ಅಂತಂದೆ. ಇಲ್ಲ, ನಾನು ಬರ್ತೀನಿ ಅಂತ ಬಂದೇ ಬಿಟ್ಟು ಅವ್ನು ರಾಜೀನಾಮೆ ಕೊಟ್ಟ. ಇಲ್ಲಿ ಬಂದ, 5,000 ರೂಪಾಯಿ ಅವನು ತಗೊಳ್ಳೋನು. ಎಲ್ಲಿವರೆಗೂ ಆಯಿತು, ಅದೊಂದು 3 ತಿಂಗಳು ಹೊಂಚಿದ್ವಿ ಅಷ್ಟೇ. ಆಮೇಲೆ ಅದು ಹೊಂಚೋಕ್ಕಾಗಲಿಲ್ಲ, ಆ ತಂಡನೂ ಬಿದ್ದೋಯ್ತು. ಆಮೇಲೆ ಈ ವಯ್ಯ ಹಂಗೆ ಉಳಿದ್ಬಿಟ್ಟ, ಇಲ್ಲೇ ಬಂದಿದ್ದ. ಆಮೇಲೆ ನಾವು ಜೊತೆಲಿದ್ವಲ್ಲ, ಆದಿಮ ಬಿಡಬೇಕಾಯ್ತು. ಬಿಟ್ಟೋದ್ಮೇಲೆ ಏನಾಯಿತು ಅಂತಂದರೆ, ನಮ್ಮ ಸ್ನೇಹಿತರು ನಾಗಪ್ಪ ಅಂತಿದ್ದಾರೆ, ಅವರೇನೇ ಆದಿಮಕ್ಕೆ ಜಾಗ ತೋರಿಸಿದ್ದಲ್ಲಿ ಶಿವಗಂಗೆಯಲ್ಲಿ. ಅವ್ರ ತಂದೆ ತಿರ್ಕೊಂಡ್ಮೇಲೆ ಅವ್ರ ಮಣ್ಣಿಗೆ ಬಂದಿದ್ದು ನಾವು. ನಾನು ಕಾಡುಗುಡಿಯಲ್ಲಿದ್ದೆ, ಅವನು ನನ್ನ ಜೊತೆಗೆ ಇದ್ದ, ಮೋಯ್ತು. ಅಲ್ಲೇ ಇದ್ಬಿಟ್ಟಿದ್ವಿ. ಇನ್ನೇನು ಬಿಟ್ಟಾಯ್ತಲ್ಲ, ಬಿಟ್ಬಿಡಿ ಇನ್ನೇನು ಅಂತ. ಏನು ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ನಮಗೆ. ಏನೋ ಮಾಡೋಣ ಅಂದ್ಕೊಂಡಿದ್ವಿ. ಅವರ ಸಾವಿಗೆ ಬಂದ್ವಿ, ಅವರದ್ದು ಮಣ್ಣಿಗೆ ಬಂದ್ವಿ. ಅಲ್ಲಿ ಮಣ್ಣು ಹಾಕೋದನ್ನು ಬಿಟ್ಬಿಟ್ಟು ಅವರು ಆದಿಮ ಏನು ನೀವು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರಿ,
ಆದಿಮ ಬಗ್ಗೆ ಮಾತಾಡ್ತಾವ್ರು ಅಲ್ಲಿ. ಅಂದರೆ ಆದಿಮದ ಅಗತ್ಯ ಇದೆ ಅಂತ ಗೊತ್ತಾಯ್ತು ನನಗೆ. ಹಂಗಂತ ಅಂದ್ಬಿಟ್ಟು ನಾನು ಏನು ಮಾಡೋಕ್ಕಾಗಲ್ಲಲ್ಲ. ಅದಕ್ಕೆ ನಾನು ಆತ ತೀರ್ಮಾನ ಮಾಡಿದ್ವಿ, ಇಲ್ಲಿ ಬಂದ್ವಿ. ಇಲ್ಲೆಲ್ಲ ಹಿಂಗೆ ಬಿದ್ದಿತ್ತು, ಹೇಳಿದ್ನಲ್ಲ, ಬೀಡಾಡಿಗಳ ದನ ಥರ ಇದನ್ನು ಬಿಟ್ಬಿಟ್ಟಿದ್ರು. ಇದು ಬೀಗನೂ ಇರಲಿಲ್ಲ, ಹಂಗೆ ಬಿದ್ದಿತ್ತು ಅದು. ಆಮೇಲಿಂದ ಅನ್ನಿಸ್ತು, ಇಲ್ಲ ಇನ್ನೊಂದಷ್ಟು ಪ್ರಯೋಗಗಳನ್ನ ಮಾಡೋಣ, ಬಾಕಿ ಇದೆ ಇಲ್ಲಿ, ನಾವು ಅಂದ್ಕೊಂಡಿದ್ದು ಮಾಡೋಕ್ಕಾಗಿಲ್ಲಲ್ಲ, ಅದನ್ನ ಇಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಇಬ್ಬರು ಸೇರಿಕೊಂಡು ಇಲ್ಲೇ ಉಳಿಯೋದು ಅಂತ ತೀರ್ಮಾನ ಮಾಡಿ ನಾನು ಕೇಳಿದ್ದು, ಈ ಜಾಗನ ನಮ್ಗೆ ಇರಬೇಕು ಅಂದ್ಕೊಂಡಿದ್ವಿ, ಕೆಲವು ಪ್ರಯೋಗಗಳಿದ್ದಾವೆ, ಲೆಟ್ರು ಬರೆದಿದ್ದೀನಿ, ಕೆಲವು ಪ್ರಯೋಗಗಳಿದ್ದಾವೆ, ಅದನ್ನು ಪೂರೈಸಬೇಕಾಗಿದೆ, ಅದಕ್ಕೋಸ್ಕರ ಕೆಲವು ಕಾಲ ಇಲ್ಲಿ ತಂಗೋದಕ್ಕೆ ಅವಕಾಶ ಕೊಡಿ ಅಂತ ಒಂದು ಕಾಗದ ಬರೆದು ಆದಿಮದವ್ರು ಕೇಳಿದ್ವಿ. ಅವರು ಇಲ್ಲ ನಮ್ಮದಲ್ಲ ಅದು ಪ್ರೊಫೆಸರ್ ಶಿವರಾಮಯ್ಯನವ್ರದ್ದು, ಅವ್ರ ಪರ್ಮಿಷನ್ ಕೇಳ್ಬೇಕು ನೀವು ಅಂದರು. ಆಯಿತು ಅಂತ ಅವ್ರನ್ನ ಪರ್ಮಿಷನ್ ಕೇಳಿದ್ವಿ. ಅವರೇ ಹೇಳಿದರು ನಂದೇನೂ ಇಲ್ಲಪ್ಪ, ಆದಿಮದವ್ರು ಒಪ್ಕೊಂಡ್ರೆ ಆಗುತ್ತೆ ಅಂತಂದರು. ಸರಿ, ಆಮೇಲೆ ಲೆಟ್ರ್ ಕೊಟ್ಬಿಟ್ಟು ಹಿಂಗೆ ನಾವು ಇಲ್ಲೇನು ಡ್ಯಾಮೇಜ್ ಮಾಡಲ್ಲ, ಇನ್ನೊಂದು ಮಾಡಲ್ಲ ಅಂತ ಹೇಳಿ ಅವ್ರಿಗೆ ಬರೆದು ಕೊಟ್ಟು ಆಮೇಲೆ ನಾನು ಉಳಿಯೋಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಆರಂಭ ಆಗಿದ್ದು ಕುಂಟಿಯಾಗಿ ಬುಡಿದೀಪ ಅಲ್ಲ, ಆಜೀವಕ ಅಂತ ಆರಂಭ ಮಾಡಿದ್ವಿ ನಾವು, ಆಜೀವಕ ಅಂತ. ಆಮೇಲೆ ಲಕ್ಷ್ಮೀಪತಿ ಕೋಲಾರ ಕೂಡ ಅದೇ ಥರ ಒಂದು ಸಂಸ್ಥೆ ಕಟ್ಟಿದ್ದಾರೆ ಅಂತ ಗೊತ್ತಾಯಿತು. ಇನ್ನು ಮತ್ತೆ ಯಾಕೆ ಅದು ಅದೊಂದು ಆಗದೆ, ಅದೇ ಇರಲಿ ಅಂತಂದ್ಬಿಟ್ಟು ನಾವು ಅದನ್ನು ಡಿಸ್ಪಂಕ್ಟ್ ಮಾಡಿಬಿಟ್ವಿ. ಅದು ಇಲ್ಲ, ಈಗ ಡಿಸ್ಪಂಕ್ಟ್ ಆಯಿತು. ಅದಾದಮೇಲೆ ಹೋದ ವರ್ಷ ನಾನು ಬುಡ್ಡಿದೀಪ ಅಂತ ಕನ್ಸೀವ್ ಮಾಡಿ ರಿಜಿಸ್ಟರ್ ಮಾಡಿಸಿದ್ದು, ಬುಡ್ಡಿದೀಪ ಟ್ರಸ್ಟ್ ಅಂತ ಮಾಡಿದ್ದು ಹೋದ ವರ್ಷ. ಅಲ್ಲಿ ತನಕ ಇಲ್ಲ. ಅಲ್ಲಿ ತನಕ ನಾನು ಅನೇಕ ಶಿಕ್ಷಣ ಪ್ರಯೋಗಗಳನ್ನ ಮಾಡ್ತಾ ಬಂದ್ವಿ. ಇಲ್ಲಿ ಬೆಟ್ಟದ ಮಕ್ಕಳ ಭಾನುವಾರದ ಶಾಲೆ ಅಂತ ಮಾಡಿದ್ವಿ. ಯಾಕಂದರೆ ನಮಗೆ ಮಕ್ಕಳ ಜೊತೆಗೆ ಪ್ರಯೋಗಗಳು ಬೇಕಿತ್ತು. ಯಾವ ಪಾಠನ ಹೆಂಗೆ ಮಾಡಬೇಕು, ಈಗಿರೋಂಥ ಪಠ್ಯಗಳಲ್ಲಿರುವಂಥ ದೋಷಗಳೇನು, ಅದನ್ನು ಸೌಂದರ್ಯಗೊಳಿಸೋದು ಹೆಂಗೆ ಅಂತ. ಬುಡ್ಡಿದೀಪ ಸೌಂದರ್ಯ ಅನುಭೂತಿ ಮೂಲಕ ಶಿಕ್ಷಣ ಅನ್ನೋದು ಒಂದು ಶಿಕ್ಷಣ ಪದ್ಧತಿ ಬರಿತಾ ಇದ್ದೀನಿ. ಅದಕ್ಕೆ ಹಿಡಿದ ಪೆಡಗಾಜಿ, ಅದು ಶಿಕ್ಷಣ ಪದ್ಧತಿ, ಅದು ಸಿದ್ಧಾಂತ ಅದು. ಸೊ ಅದಕ್ಕೆ ಮೊದಲನೇದಾಗೇ ಸೌಂದರ್ಯದ ಮೂಲಕ ಅಂತ ಅನ್ನೋದಾದರೆ ಹೇಳ್ಬೇಕಲ್ಲ, ಸೌಂದರ್ಯ ಅಂದ್ರೇನು ಅಂತ ಹೇಳ್ಬೇಕಲ್ಲ ನಾವು. ಆ ರೀತಿಯಲ್ಲಿ ಕಂಡ್ಕೊಳ್ಳೋಕ್ಕೆ ಸೌಂದರ್ಯ ಅಂದ್ರೇನು, ಅದು ಹೆಂಗೆ ಪಾಠ ಆಗುತ್ತೆ ಮಕ್ಕಳಿಗೆ, ಈಗಿರೋವಂಥ ಇದೇನು ಅಂತ. ಈಗ ನಮ್ಮದು ಇರೋವಂಥ ಆವರಣವನ್ನು ಸೌಂದರ್ಯಗೊಳಿಸ್ಬೇಕು ಅಂತ ನಾವು ಹೇಳ್ತೇವೆ. ಈ ಶಾಲೆಗಳು ಸುಂದರವಾಗಿಲ್ಲ, ಬರೀ ಮನುಷ್ಯರದ್ದು ಭಾಗಗಳು ಎಲ್ಲ ಚಿತ್ರಗಳು ಹಾಕ್ಬಿಟ್ಟು ವಿಪರೀತ ಚಿತ್ರಗಳು ನೋಡಿದ್ರೆ ಭಯ ಆಗುತ್ತೆ ಶಾಲೆ ಒಳಗೆ ಹೋಗೋದಕ್ಕೆ. ಓಪನ್ನಾಗಿ ಈ ಬಾಡಿನ ಬಿಚ್ಚಿಬಿಟ್ಟು ಅದರೊಳಗಿರುವಂಥ ನರನಾಡಿಗಳು ಮತ್ತು ಇನ್ನೊಂದು ಹಿಂಗೆ ಭೂತಗಳ ಥರ ಮೆಲಿಸಿ ಅದು ಚಿತ್ರಕಲೆ ಅದು ಕಲಿಸ್ಬೇಕು. ಸರಿ, ಅದೊಂದು ಚಾರ್ಟ್ ಹಾಕಿದ್ರೆ ಮುಗಿದೋಯ್ತು ಒಳಗಡೆ. ಈ ಥರ ಮಾಡಿಬಿಟ್ರೆ ಭಯ ಆಗುತ್ತೆ. ಯಾವ್ದಾರು ಸಣ್ಣ ಮಕ್ಳು ಎದ್ಕೊಂಡ್ಬಿಡ್ತಾರೆ, ಬರೋಕ್ಕಾಗಲ್ಲ. ಆ ಥರ ಭೀತಗೊಳಿಸೋ ಥರಕ್ಕಿರೋದ್ರಿಂದಾಗಿ ಮೊದಲು ಹೊರಗಡೆ ಇರೋ ಕಲಿಕೆಯ ಜಾಗವನ್ನು ಸುಂದರಗೊಳಿಸ್ಬೇಕು. ಎರಡನೇದು ಪಠ್ಯಗಳಲ್ಲಿರುವಂಥ ಕುರೂಪನ ಸುಂದರಗೊಳಿಸ್ಬೇಕು. ನಮ್ಮ ಪಠ್ಯಗಳು ಅತ್ಯಂತ ಕುರೂಪತನದಿಂದ ಕೂಡಿವೆ, ವಿಕೃತವಾಗಿದ್ದಾವೆ, ಅನ್ಇಮ್ಯಾಜಿನೇಟಿವ್ ಆಗಿದ್ದಾವೆ ಮತ್ತು ಮಕ್ಕಳಿಗೆ ಅದು ನಿಜಕ್ಕೂ ಕೂಡ ಒಂದು ಬೋಧೆಯಾಗುವುದಕ್ಕೆ ಸಾಧ್ಯವಿಲ್ಲದಂಥ ಟೆಕ್ಸ್ಟ್ಗಳಿದ್ದಾವೆ. ಅದೇನೇ ಇವರು ಬಿಸಿ ಊಟ ಕೊಡ್ತಾರೆ, ತಲೆಗೆ ತಂಗಳು ಕೊಡ್ತಾ ಇದ್ದಾರೆ. ತಲೆಗೆ ತಂಗಳು ಪಾಠ, ಹೊಟ್ಟೆಗೆ ಬಿಸಿ ಊಟ. ಅದಕ್ಕೆ ಸಮಾನಾಗ್ರವಾಗಿ ಬದಲಾಗಬೇಕಾಗಿದೆ ಪ್ರಾಥಮಿಕ ಶಿಕ್ಷಣ. ಈಗಿರೋ ರೀತಿಯಲ್ಲಿರುವಂಥ ಪ್ರಾಥಮಿಕ ಶಿಕ್ಷಣದಿಂದ ತೋರಿಸ್ತೀನಿ ಬನ್ನಿ. ಈಗಲ್ಲಿ SLC ಹುಡುಗ ಕೂಡ, ಡಿಗ್ರಿ ಹುಡುಗ ಕೂಡ, PG ಹುಡುಗ ಕೂಡ ಒಂದು ಪ್ಯಾರ ತಪ್ಪಿಲ್ಲದೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಇತ್ತೀಚೆಗೆ 20-25 ವರ್ಷಗಳಿಂದ ಆಗಿರುವಂಥ ದುಷ್ಪರಿಣಾಮ. ಯಾಕೆಂದರೆ ಅವರೊಂದು ಕಲಿ ಅನ್ನೋ ಒಂದು ಮೆಥಡನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದರೊಳಗೆ ಮೊದಲ ಥರ ನಾವು ಶ್ರಮ ಇಲ್ಲ ಬರೆಯೋದಕ್ಕೆ. ಮೊದಲಾಗಿದ್ದರೆ ನಮಗೆ ಸ್ಲೇಟ್ ಇರ್ತಿತ್ತು, ಬಳಪ ಇರ್ತಿತ್ತು, ಅದ್ರ ಮೇಲೆ ತಿರ್ತೀವಿ. ಅದು ಸರಿಯಲ್ಲ ಅಂತ ಈ ಸಿಸ್ಟಮನ್ನು ತಂದಿರೋದು. ಈ ಸಿಸ್ಟಮು ಬೇಗ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ತೇನೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ತೊಂದರೆ ಏನಪ್ಪ ಅಂತಂದರೆ ಮಗುವಿಗೆ ಶುದ್ಧವಾದ ಬರೆಯುವಂಥ ಬರವಣಿಗೆ ಇಲ್ಲ, ತಪ್ಪುಗಳು ಬರೀತಾರೆ. ಇದೇ ಕೆಲಸ ನಾನೀಗ ಮಾಡ್ತಿರೋದು. ನಾಟಕ ಕಲಿಸೋದೆಲ್ಲ ನಮ್ಮ ಉದ್ದೇಶ. ಆ ಮಕ್ಕಳಿಗೆ ಅವರ ದೋಷಗಳನ್ನು ತಿದ್ದೋದು ಹೆಂಗೆ ಅನ್ನೋದಕ್ಕೆ ಮಾಡ್ತಾಯಿದ್ದೀವಿ. ಭಾಳ ಚೆನ್ನಾದ ರೀತಿ ರಿಸಲ್ಟ್ ಬರ್ತಾಯಿದೆ. ಬೇಕಾದ್ರೆ ನೀವು ನೋಡ್ಬೋದು. ಅಲ್ಲಿ ವರ್ಡ್ ಎ ಡೇ ಅಂತ ಮಾಡಿ ಡಿಕ್ಷನರಿಲಿ ಪದ ತೆಗೆದು ಅದನ್ನು ಬರೆದು ಅವ್ರು ದಿನಕ್ಕೆ ಬರೀಲೇಬೇಕು. ಅವ್ರು ಏನಾರು ಬರೀಲಿ, ದಿನನಿತ್ಯದ ಅವ್ರ ಚಟುವಟಿಕೆಗಳನ್ನು ಒಂದು ಪುಟದಷ್ಟು ಡೈರಿ ಬರೀಲೇಬೇಕು. ಆ ಬರೆಯಲ್ಲಿರೋ ತಪ್ಪುಗಳನ್ನು ತೋರಿಸಿ ತಿದ್ದಿಸ್ತಾ ಇದ್ದೇವೆ. ಈಗ ಎಷ್ಟೋ ಇಂಪ್ರೂವ್ ಆಗಿದ್ದಾರೆ ಈ ಮಕ್ಕಳು. ಇದನ್ನು ಒಂದು ವರ್ಷ ಮಾಡಿದರೆ ಒಂದು ಸ್ಕೂಲಲ್ಲಿ ಅದ್ಭುತ ಆಗುತ್ತೆ. ಈಗಿರೋಂಥ ರೀತಿಯಲ್ಲಿ ಮಕ್ಕಳನ್ನು ಗಮನಿಸೋದೂ ಇಲ್ಲ. ಮಕ್ಕಳ ವಿದ್ಯೆ ಬಗ್ಗೆ ಮೇಸ್ಟ್ರುಗಳಿಗೆ, ನಾನು ಎಲ್ಲ ಮೇಸ್ಟ್ರುಗಳಿಗೂ ಹೇಳ್ತಿಲ್ಲ, ಬಹುತೇಕ ಮೇಸ್ಟ್ರುಗಳಿಗೆ ಆಸಕ್ತಿ ಇಲ್ಲ. ಆಮೇಲೆ ಅನೇಕ ಕಡೆಗೆ ಇವರೆಲ್ಲ ಬರೋದು ದಲಿತರ ಮಕ್ಕಳು, ಯಾರ ಬಡವ್ರ ಮಕ್ಕಳು, ಅವ್ರು ಕಲ್ತು ನಮಗೇನಾಗ್ಬೇಕು ಬಿಡಿ ಅಂತಂದು ಕಲಿಸೋದೇ ಇಲ್ಲ. ಇಂಟೆನ್ಷನಲಿ ಕಲಿಸೋಲ್ಲ. ಇದನ್ನು ಹೇಳ್ತಾರೆ ಬಂದು, ಎಲ್ಲ ನನ್ನ ಮಕ್ಕಳು, ಅವ್ರು ಒಲೆ ಮಾದಿಗೆ ನನ್ನ ಮಕ್ಕಳು ಬಂದಿರ್ತಾರೆ, ಅವ್ರಿಗೋಗಿ ಕಲಿಸ್ಬೇಕು ನಾವು ಅಂತ ಮಾತಾಡಿರೋ ಮೇಸ್ಟ್ರುಗಳಿದ್ದಾರೆ. ದೊಡ್ಡ ದುರಂತ ಯಾರು ನೋಡ್ತೀವಿ, ಗಮನಿಸ್ತಿಲ್ಲ ಯಾರೂ. ಯಾರು ಗಮನಿಸ್ಬೇಕು ಇದನ್ನು? ಸರ್ಕಾರ ಏನು ಮಾಡ್ತಾಯಿದೆ? ಪ್ರೈಮರಿ ಶಿಕ್ಷಣ ಹೆಂಗಾಗ್ತಾಯಿದೆ ಅಂತ ಗಮನಿಸ್ತಾ ಇದೆ? ಖಂಡಿತ ಇಲ್ಲ.
ಶಾಲೆಗಳ ಬಾಗ್ಲಾಗ್ತದೆ. ಮುಚ್ಚೋಗ್ತಾ ಇದ್ದಾವೆ. ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೇನು ಬೇಕಾಗಿದೆ? ಪ್ರೈವೇಟೈಸೇಷನ್ ಆದಮೇಲೆ ಕ್ಯಾಪಿಟಲ್ ಇದೆಲ್ಲ ಬಂದಾದಮೇಲೆ ಅವ್ರಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಅದು ಸಪೋರ್ಟಿಂಗ್. ಇವರು ಇದು ನಾಶ ಆಗಲಿ ಅಂತಲೇ ಇವ್ರು ಮಾಡ್ತಾ ಇರೋದು. ಸರ್ಕಾರಕ್ಕೂ ಕೂಡ ಆಸಕ್ತಿ ಇಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ಖಂಡಿತವಾಗಿ ಆಸಕ್ತಿ ಇಲ್ಲ. ಮಕ್ಕಳ ಎಜುಕೇಷನ್ನು, ಪ್ರಾಥಮಿಕ ಶಿಕ್ಷಣ ತುಂಬ ದೊಡ್ಡದು ಅನ್ನೋದಿಲ್ಲ. ಈಗ ಸ್ಮಾರ್ಟ್ಸ್ ಎಜುಕೇಷನ್ ತಂದರು ಪಾರ್ಟಿ ಡೆಲ್ಲಿಲಿ, ಅದ್ಭುತವಾಗಿ ತಂದರು ಅವರು. ಯಾಕೆ ತರೋಕ್ಕಾಗಲ್ಲ ನೀವು ಹಂಗೆ? ಬರೀ ಕಟ್ಟಡ ಅಷ್ಟೇ ಅಲ್ಲ ನಾನು ಹೇಳ್ತಾ ಇರೋದು. ಕಟ್ಟಡ ಬೇಕಿಲ್ಲ ಅಂತಲ್ಲ, ನೀವು ಬಿಡಿಸ್ತಲೇ ಮಾಡಿರಿ, ತೊಂದರೆ ಇಲ್ಲ. ಅಲ್ಲಿ ಕಲಿಸ್ಬೇಕಾದ್ದನ್ನು ಕಲಿಸ್ಬೇಕಲ್ಲ, ನೀವು ಕಲಿಸೋ ರೀತಿ ಕಲಿಸ್ಬೇಕಲ್ಲ. ಅದೇ ಇಲ್ವಲ್ಲ ನೀವು. ಹೌದು, ಅದೇ ಇಲ್ವಲ್ಲ. ನೀವೇನು ಮಾಡ್ತೀರಿ? ಕಾಂಟ್ರಾಕ್ಟ್ರುಗಳು ಬೇಕು, ಶಾಲೆಗೆ DPEPಯಲ್ಲಿ ಬಂದು ದುಡ್ಡು, DPEPಯಲ್ಲಿ ಸಾಲ ತೊಗೊಳ್ತಾರಲ್ಲ ವರ್ಲ್ಡ್ ಬ್ಯಾಂಕಲ್ಲಿ, ಯಾವುದಕ್ಕೆ ಖರ್ಚು ಮಾಡ್ತದೆ? ಹೆಚ್ಚು ಕಮ್ಮಿ 60% ಅವರು ಒಂದಕ್ಕೆ ಖರ್ಚು ಮಾಡಿದ್ದು ಬಿಲ್ಡಿಂಗ್ಗಳನ್ನ ಕಟ್ಟೋದಕ್ಕೆ, ಕಾರುಗಳನ್ನ ಕೊಂಡ್ಕೊಳ್ಳೋಕ್ಕೆ. DPEP ಅಧ್ಯಯನ ಮಾಡಿ ನೀವು. ಇಟ್ಸ್ ಎ ವೆರಿ ಅಲ್ಲಿಂದನೇ ಶಿಕ್ಷಣ ನಾಶ ಆಗೋಕ್ಕೆ ಶುರುವಾಗಿದ್ದು DPEP ಕಾರಣಕ್ಕಾಗಿ. ಅಲ್ಲಿಂದ ಅದಕ್ಕಿಂತ ಮೊದಲು ಏನೋ ಭಯಭಕ್ತಿಯಿಂದ ಒಂದಷ್ಟೇನೋ ನಡೀತಿತ್ತು. ಅದು ಪೂರ್ತಿಯಾಗಿ ಕಾಂಟ್ರಾಕ್ಟರ್ಗಳು ದುಡ್ಡು ಹೋಗ್ಬೇಕು ಅಂತ ಮಾಡಿದ್ದ ಪ್ರಾಜೆಕ್ಟ್ ಆಗಿದ್ದರಿಂದ ಅದನ್ನು ದುಡ್ಡೆಲ್ಲನೂ ಬಿಲ್ಡಿಂಗ್ಗಳ ಹೆಸರಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ ಮತ್ತು ಇನ್ನೊಂದಕ್ಕಾಯ್ತು ಅಷ್ಟೇ, ಇನ್ನೇನೂ ಆಗಲಿಲ್ಲ. ಹೋಗ್ಲಿ, ಅವು ಸುಸ್ಥಿತಿಯಲ್ಲಿ ಇದ್ದಾವ? ಇಲ್ಲ. ನಮ್ಮದು ಹಾಸ್ಪಿಟ್ಲ್ಗಳಾದಂಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಮಾಡಿದ್ರಲ್ಲ, ಅದು ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟೇನೆ. ಏನಾಯ್ತದು ಈಗ? ಅಲ್ಲಿ ಟೆಕ್ನಿಷಿಯನ್ಸೇ ಇಲ್ಲ, ಧೂಳು ಹಿಡಿತಾ ಕೂತವೆ. ಸೇಮ್ ಇವತ್ತಾಗಿರೋದು ಎಜುಕೇಷನ್ಗೆ ಅದೇ ಗತಿ. ಹೌದು, ಈ ಈಗ ನಾನು ನೋಡ್ತಾ ಇದ್ದೀನಿ, ನನಗೆ ಭಾಳ ಚೆನ್ನಾಗಿ ಗೊತ್ತು. ಕಾನ್ವೆಂಟಲ್ಲಿ ಓದೋ ಮಕ್ಕಳು ಕೂಡ ಇಲ್ಲಿ ಬರ್ತಾರೆ. ಎಲ್ಲ ಕಾನ್ವೆಂಟ್ ಹೋಗೋ ಮಕ್ಕಳು ಚುಕ್ಕಿ ಮೇಳದಲ್ಲಿ ಇಲ್ಲಿ ಬರ್ತಿದ್ರಪ್ಪ. ನಾನು ನೋಡ್ತಿದ್ದೆ ಅವ್ರಿಗೆ. ಅವರು ಕಲಿಸುವಂಥ ರೀತಿ ಮತ್ತು ಕಲಿಸಿರೋದಿದೆಯಲ್ಲ, ಒಂದು ಬುಲ್ಶಿಟ್ ಅಂತ ಹೇಳ್ಬೇಕು ಅಷ್ಟೇ. ಇನ್ನು ಕಸ, ಮಕ್ಕಳು ಮೊದಲಿಗೆ ಹಾಕಿರೋ ಕಸಗಳನ್ನ ಹಾಕಿದ್ದಾರೆ ಅವರು, ನಿಜವಾದಂಥ ಅಕ್ಷರಗಳನ್ನ ಹಾಕಿಲ್ಲ ಅವರು. ದುರಂತ ಅದು. ಏನು ಮಾಡೋಕ್ಕಾಗಲ್ಲ. ಇದು ಪವರ್ಫುಲ್ ಅಪ್. ಯಾಕೆ ಅವನು ಹೇಳಿದ್ನಲ್ಲ, ಯಾರೋ ಅವನು ಕಾನ್ವೆಂಟ್ ಸಂಘಟನೆಗಳದ್ದು ಮಾಲೀಕರ ಸಂಘಟನೆ, ಅವನು RTI ಬಂದಾಗ ರೈಟ್ ಟು ಎಜುಕೇಷನ್ ಏನೋ ಹೆಸರು ಆತಂದು, ಅದೇನೋ ಗೊತ್ತಿಲ್ಲ ನನಗೆ ಆತನ ಹೆಸರು. ಒಬ್ಬಾತ ಹೇಳಿದ್ದ, ಪೇಪರಲ್ಲಿ ಬಂದಿತ್ತು, ಶುದ್ಧವಾದ ಗಂಗೆಗೆ ಗಟಾರ ನೀರನ್ನು ಬಿಡ್ತಾ ಇದ್ದೀರಿ ಅಂತ ಮಾತಾಡಿದ್ದ. ಒಳಗಾಕ್ಬೇಕಿತ್ತು. ಸಂವಿಧಾನನ ವಿರೋಧಿಸ್ತಿದೆಯಾ ಅಂತ ಕ್ರಮ ಕೈಗೊಳ್ಳಬೇಕಿತ್ತು. ಆ ತಾಕತ್ತಿರಬೇಕಲ್ಲ ಸರ್ಕಾರಕ್ಕೆ. ಸರ್ಕಾರ ಶರಣಾಗಿದೆ ಈ ಕ್ಯಾಪಿಟೇಷನ್ ಮತ್ತು ಈ ಎಲ್ಲ ಪ್ರೈವೇಟ್ ಕಾನ್ವೆಂಟ್ಗಳ ಗುಲಾಮರು ಇವರು. ಅದೇ ಪದನ ಬಳಸಬೇಕಾಗುತ್ತೆ. ಕಾನ್ವೆಂಟ್ಗಳ ಗುಲಾಮರು ಇವರು. ಎಲ್ಲಿ ಮಕ್ಕಳಿಗೆ ವಿದ್ಯೆ ಕೊಡ್ತಾ ಇದ್ದಾರೆ, ಎಲ್ಲಿ ಕಲಿಸ್ತಾ ಇದ್ದಾರೆ, ಯಾರು ಕಲಿಸ್ತಾ ಇದ್ದಾರೆ? ಬನ್ನಿ ತೋರಿಸ್ತೀನಿ ಅವ್ರು ಕಲಿಸ್ತಾ ಇರೋದನ್ನು. ನಾನೆಲ್ಲ ಅಧ್ಯಯನ ಮಾಡ್ತಾ ಇದ್ದೀನಿ. ನಾನೆಲ್ಲ ಶಾಲೆಗಳಿಗೆ ಹೋಗಿ ಅಧ್ಯಯನ ಮಾಡಿದ್ದೀನಿ. ನಾನು ಒಂದು ಶಾಲೆ ಅಲ್ಲ, ಸುಮಾರು 20 ಮಾಡೆಲ್ ಶಾಲೆಗಳನ್ನು ಅಧ್ಯಯನ ಮಾಡಿದೆ. ಜನಪದ ಅದು ಹೇಳಿದ್ನಲ್ಲ, ಕಲಾ ಸಂಪದಕ್ಕೆ. ಈಗಲೂ ನಾನು ಹೋದರೆ, ಶಾಲೆಗಳಿಗೆ ಹೋದರೆ ಅವ್ರು ಹೆಂಗೆ ಕಲಿಸ್ತಾರೆ, ಏನು ಕಲಿಸ್ತಾರೆ, ಅವ್ರ ಪಠ್ಯ ಏನಿದೆ, ಮಕ್ಕಳು ಹೆಂಗೆ ಕಲಿತಾರೆ, ಇದನ್ನೆಲ್ಲ ನಾನು ಗಮನಿಸಿ ನಾನು ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಟೋಟಲಿ 3 ತಲೆಮಾರುಗಳ ಪೀಳಿಗೆಗಳನ್ನು ನಾಶ ಮಾಡಲಾಗಿದೆ. ಇದಾದಮೇಲೆ, ಯಾವುದು ಕೊರೋನಾ ಬಂದಾದಮೇಲೆ 3 ತಲೆಮಾರು ಹಳ್ಳಕ್ಕೆ ಬಿದ್ದಿರೋದು, ಬೀಳಿಸಿರೋದು, ಉದ್ದೇಶಪೂರ್ವಕವಾಗಿ ಈ ಮಕ್ಕಳಿಗೆ ವಿದ್ಯೆ ನಿರಾಕರಣೆ ಮಾಡಬೇಕು ಅನ್ನೋದು. 2500 ವರ್ಷಗಳು ವಿದ್ಯೆ ಕೊಡದೆ ಮಾಡಿರೋದಕ್ಕೆ ಈ ದೇಶ ಇಷ್ಟೊಂದು ದರಿದ್ರವಾಗಿದೆ. ಇನ್ನೂ ಕೂಡ ಅದು ಸಶಕ್ತಗೊಳ್ಳೋದಕ್ಕೆ ಸಾಧ್ಯವಿಲ್ಲದಂತೆ ಮಾಡಿಟ್ಟಿದ್ದಾರೆ, ದುರ್ಬಲಗೊಂಡಿದೆ. ಅಂಥದ್ರಲ್ಲಿ ಏನೋ ಈಗ ಅಂತಂದರೆ ಡೆಮೋಕ್ರಸಿ ಬಂದಮೇಲೆ, ಸ್ವಾತಂತ್ರ್ಯ ಬಂದಮೇಲೆ, ಈಗ ನಮ್ಮದೇ ಸರ್ಕಾರಗಳಾದಮೇಲೆ, ಬಾಬಾ ಸಾಹೇಬ್ರ ಸಂವಿಧಾನ ಇದೆಲ್ಲ ಆದಮೇಲೆ, ಎಜುಕೇಷನನ್ನು ಕಡ್ಡಾಯಗೊಳಿಸಿದ ಮೇಲೆ ಎಲ್ಲ ಪರಿಣಾಮವಾಗಿ ಒಂದಷ್ಟೇನೋ ಕಾಣಿಸ್ಕೊಂತು ಬೆಳೆ. ಎಲ್ಲಿವರೆಗೂ ಈಗೇನು ಪೀಳಿಗೆ ಇದೆಯಲ್ಲ, ಈಗ ನಿವೃತ್ತಿ ಒಂಥರಲ್ಲ, 50-60 ವಯಸ್ಸಿನ ಇದಿರೋದರಲ್ಲ, ಈ ಬೆಳೆ ಎಲ್ಲ ಅದರಿಂದ ಆಗಿರೋದು. ಇನ್ನು ಮೊನ್ನೆ ಕೊರೋನಾ ನಂತರ ಏನು ಮಾಡಿದ್ದಾರೆ ಅಂತಂದರೆ, ಇದೆಲ್ಲ NEP ನ್ಯೂ ಎಜುಕೇಷನ್ ಪಾಲಿಸಿ ಮೂಲಕ ಸಂಪೂರ್ಣವಾಗಿ ಮುಂದಿನ ಪೀಳಿಗೆಗಳು ವಿದ್ಯೆ ನಿರಾಕರಿಸಿದ ಹೆಸರಲ್ಲಿ, ನಿರಾಕರಿಸಂಗಿಲ್ಲಲ್ಲ, ನಾಲ್ಗೆ ಕುಯ್ಯಂಗಿಲ್ಲಲ್ಲ, ಸೀಸ ಉಯ್ಯಂಗಿಲ್ಲಲ್ಲ. ಈಗೇನು ಮಾಡಿದ್ರೆ NEP ಏನು ಮಾಡ್ತದೆ ಅಂದರೆ, ಅದೇ ಸೀಸ ಆಗಿ, ಅದೇ ಇದಾಗಿ ಇವ್ರ ನಾಲ್ಗೇನೂ ಕತ್ತರಿಸಾಗ್ತದೆ, ಕಿವಿಗಳನ್ನೂ ಕೂಡ ಮುಚ್ಚಾಗ್ತದೆ. ಇನ್ನು 3 ತಲೆಮಾರುಗಳಾದಮೇಲೆ ವಿದ್ಯೆ ತಂತಾನೇ ನಿರಾಕರಣೆ ಆಗ್ತದೆ. ಯಾರು ಅದು ಸಂವಿಧಾನ, ಸರ್ಕಾರ, ಎಲ್ಲ ಪ್ರಭುತ್ವನೇ ಆ ಡಿವೈಸಸ್ ಮೂಲಕ ಸಂಪೂರ್ಣವಾಗಿ ವಿದ್ಯೆನ ನಿರಾಕರಿಸುತ್ತೆ. ಸಿಕ್ಕಲ್ಲ ಹೈಯರ್ ಎಜುಕೇಷನ್. ಒಂದು ಪ್ರತಿರೋಧವಾಗಿಯೇ ಈ ಸಂಸ್ಥೆನ ಕಟ್ಟಿದ್ದಾರೆ. ಸಾಂಸ್ಕೃತಿಕ ಪ್ರತಿರೋಧದ ಕುರಿತಾಗಿ ಕಟ್ಟಿರೋದು ಆದಿಮ. ಹೌದಲ್ವಾ? ಹೌದು. ಸಿದ್ದರಾಮಯ್ಯನವ್ರು ಬಂದರು. ನೀನೊಬ್ಬ ಕಲಾವಿದನಾಗಿ ಅವರನ್ನು ಹೊಗಳಿ ಹಾಡಾಡಿ ಅದೇನೋ ಒಂದನ್ನು ತಗೊಳ್ತೀಯಲ್ಲ, ಅದು ಎಂಥ ಹೀನಾಯ ಅಂತ. ನೀನು ಏನು ಅಧಪತನ ಇದಕ್ಕಿಂತ ಬೇಕಾದ ಅದು ಕೂಡ ಅಲ್ಲಿ ಕನ್ನಡ ಭವನದ ಪಡಸಾಲೆಯಲ್ಲಿ ಕೇಳಿಸ್ಕೊಂಡಿದ್ದೀನಿ ಸುಮಾರು ಸಲ. ಹೆಂಗೆ ಗೊಲ್ಲೊಳ್ಳಿ ಶಿವಪ್ರಸಾದ್ ಅವರು ಸಾಲಲ್ಲಿ ಇರಲಿಲ್ವಲ್ಲ,
ಅವ್ರ ಹೆಸರೇ ಇರಲಿಲ್ವಲ್ಲ ಆಯ್ಕೆ ಪಟ್ಟಿನಲ್ಲಿ ಅಂತೆಲ್ಲ ಚರ್ಚೆ ಮಾಡಿದಾಗ ಕಲಾವಿದರುಗಳೇ ಹೇಳ್ತಾರೆ 4 ಜನ ಇಲ್ಲಪ್ಪ CM ಯಾವಾಗಲೂ ಕೋಲಾರದಲ್ಲೆಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಅವ್ರ ಬಗ್ಗೆ ಒಂದು ಪದ್ಯ ಬರೆದು ಅವ್ರ ಬಗ್ಗೆ ಹೊಗಳಿ ಹಾಡಿ ಅವ್ರ ಗುರುಸಲ್ಲಿದ್ದರಂತೆ. ಆದಿಮದ ಫಲ ಅಲ್ವೋಯ್ತು. ನಿಜ 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 ನಿಜ. ಆಮೇಲೆ ಆದಿಮಕ್ಕೆ ಎಷ್ಟು ಅವಮಾನ ಆಯಿತು. ನಿಜ. ಅದರ ಟ್ರೆಡಿಷನನ್ನು ಹೌದು ಅದಪ್ಪತನ. ಬಟ್ ಅವರು ಇಲ್ಲಿ ಕರೆದು ಸಂಭ್ರಮಿಸಿದ್ರು ಸರ್. ಅವತ್ತು ಗೊಲ್ಲಳ್ಳಿ ಅವ್ರನ್ನ ಕರೆದು ಅಧ್ಯಕ್ಷರಾದ್ಮೇಲೆ ಇವ್ರಿಗೆ ಭಾರಿ ಜೋರು ಗಿನ್ಮಾನ ಎಲ್ಲ ಇಟ್ಕೊಂಡು ಇಲ್ಲೇ ಮಾಡ್ತಾರೆ ಅವರು, ಅರೇಂಜ್ ಮಾಡಿದ್ರು. ಸಿಕ್ಕಾಪಟ್ಟೆ ಅಲ್ಲ ಏನನ್ನು ಕಳ್ಕೊಂಡ್ವಿ ಅಂತ ಗೊತ್ತಿಲ್ವಲ್ಲ ಅವ್ರಿಗೆ. ಘನತೆಯನ್ನ ಒಂದು ಮೇರು ಗುರುತಿನ ಇದನ್ನ ಕಳ್ಕೊಂಡ್ವಲ್ಲ. ನನಗೆ ಎಷ್ಟು ನೋವಾಗಿತ್ತು ಮತ್ತೆ. ನನಗೆ ಅವ್ರು ಸಿಕ್ತು ಅಂತಲ್ಲ, ಹೌದು, ಇನ್ನೂ ದೊಡ್ಡ ಸಿಗ್ಲಿ, ಐ ಡೋಂಟ್ ಮೈಂಡ್ ಅದು. ಕರೆಕ್ಟ್. ಆದರೆ ಅದಕ್ಕೆ ಇದನ್ನ ಬಳಸ್ಕೊಂಡಿರೋದಿದೆಯಲ್ಲ ಅಲ್ವಾ, ಇದು ಸಹಿಸಕ್ಕೆ ಸಾಧ್ಯ ಇಲ್ಲ. ಗೊತ್ತಾಗಲ್ಲ ಅವ್ರಿಗೆ. ಹೌದು, ಅದು ಗೊತ್ತಾಗಬೇಕಾಗಿದ್ದು ಆದಿಮದವ್ರಿಗೆ ಗೊತ್ತಾಗಬೇಕಿತ್ತು. ಅದು ಯಾಕೆ ಆ ಥರ ಮಾಡಿದ್ರೆ, ಇಲ್ಲ ಇಲ್ಲಿ ವ್ಯಕ್ತಿಗತವಾಗಿ ಹಾಡಂಗಿಲ್ಲ ಅಂತ ಹೇಳ್ಬೇಕಿತ್ತು. ಅಲ್ಲೇ ವೇದಿಕೆ ಮೇಲೆ ಹೇಳ್ಬೇಕಿತ್ತು. ನಾನಾಗಿದ್ರೆ ಹೇಳ್ತಾರೆ ನಿಲ್ಸ್ರಿ ಸಾಕು ಹೇಳ್ತಿದ್ದೆ. ನಾನು ಏನು ಅಲ್ಲಿದ್ದರೆ ನಿಲ್ಸ್ರಿ ಸಾಕು, ಕಟ್ಟಿರೋದು ಅದಕ್ಕಲ್ಲ. ಒಬ್ಬ ಇವರನ್ನು ಕರೆದ್ಬಿಟ್ಟು ಅವ್ರನ್ನ ಹೊಗಳಿ ಆಡೋದಕ್ಕೆ ನೀನೇ ಬೇಕಾಗಿಲ್ಲ. ಇದು ಅದಕ್ಕಲ್ಲ, ಪ್ರತಿರೋಧಕ್ಕೆ ಕಟ್ಟಿರೋದಿತ್ತು ಅಂತ ಹೇಳ್ಬೇಕಿತ್ತು. ಹೇಳಲಿಲ್ಲ. ಅದೇ ದೊಡ್ಡ ಏನೋ CM ಬಂದರು ಅನ್ನೋದೇ ದೊಡ್ಡ ಒಳ್ಳೆ ಆಯ್ತಲ್ಲ. ಬೆಟ್ಟ ಹತ್ಬೇಕಾದ್ರೆ ಹೇಳ್ಕೊಂಬಂದೆ ಈ ಕಥೆನ. ಏನು ತೆರಳಿ ಬೆಟ್ಟಕ್ಕೆ ಒಳ್ಳೆ ಟಾರ್ ಹಾಕ್ಬಿಟ್ಟವ್ರಲ್ಲ ಅಂದರು. ಅದೇ ಸಿದ್ದರಾಮಯ್ಯ ಬರ್ತಾರೆ ಅಂತ ಕಾರಣಕ್ಕೆ ಹಾಕಿದ್ದಪ್ಪ ಅವಾಗ. ಅದೇ ಅಕಾಡೆಮಿ ಅಧ್ಯಕ್ಷರು ಆಯ್ಕೆ ಆಗಿದ್ದು ಮೂಲ ಕಾರ್ಯಕ್ರಮ ಅಂತ ಹೇಳ್ಕೊಂಡೇ ಬಂದೆ ಇಲ್ಲಿ. ತಗೊಳ್ಳ ಸರ್, ತಾವು ಒಬ್ಬರು ಕವಿಯಾಗಿ, ಸಾಹಿತಿಯಾಗಿ, ಸಾಂಸ್ಕೃತಿಕ ಚಟುವಟಿಕೆ ಮಾಡೋರಾಗಿ ನಿರಂತರವಾಗಿ ಗುರುತಿಸ್ಕೊಳ್ಳೋ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ತಮ್ಮ ಹೆಸರು ಬಲು ಗಟ್ಟಿಯಾಗಿ ಛಾಪನ್ನು ಒತ್ತಿದ್ರಿ. ಹಲವಾರು ಸಿನಿಮಾಗಳು ನಿಮ್ಮ ಕತೆ ಆಧರಿಸಿದಂತಹ ಅಥವಾ ನಿಮ್ಮ ಹಾಡುಗಳನ್ನು ಬಳಸ್ಕೊಂಡಂಥ ಹಲವಾರು ಸಿನಿಮಾಗಳು ಬಂದಿದ್ದಾವೆ. ಸಿನಿಮಾ ಪಯಣದ ಬಗ್ಗೆ ಮಾತಾಡಿ ಸರ್. ಸಿನಿಮಾ ಆ್ಯಕ್ಚುಲಿ ಹಂಗೆ ಹೇಳ್ಬೇಕಾದ್ರೆ ನಾನು ಇವತ್ತಿಗೂ ಕೂಡ ಸಿನಿಮಾ ಸ್ಟೂಡೆಂಟ್ ನನಗೆ ನಾನು ಅಂದ್ಕೊಂಡ ರೀತಿಯಲ್ಲಿ ಅವಕಾಶಗಳು ಸಿಕ್ಕಲಿಲ್ಲ. ಅಂದರೆ ಮಾಮೂಲಿ ಸಿನಿಮಾಗಳು ಸಿಕ್ಕಿದ್ವಿ ಹೊರತಾಗಿ ಈಗ ಪಾರಂಜಿತ್ತು, ವೆಟ್ರಿಮಾರನ್, ಆಮೇಲೆ ನಾನು ಮಾರಿ ಸೆಲ್ವರಾಜು ಇವರ ಒಂದು ಟ್ರೆಡಿಷನ್ ಏನು ಹಾಕಿದ್ದಾರೆ ಪ್ರತಿರೋಧಕ್ಕೆ, ಆ ಥರದ್ದೊಂದು ಮೂಮೆಂಟಿಗೆ ಬೇಕಾದಂಥ ಇದು ಸಿಕ್ಕಲಿಲ್ಲ. ಬಿಡಿಯಾಗಿ ಏನೋ ಒಂದು ಮಾಡ್ತಾ ಬಂದ್ವಿ, ಅದು ಕನ್ವರ್ಜ್ ಆಗಲಿಲ್ಲ ಆ ಥರ ಬಂದಿದ್ದು. ಬಟ್ ಸಿನಿಮಾ ತುಂಬ ಪ್ರಭಾವಿ ಮಾಧ್ಯಮ ಆಗಿರೋದ್ರಿಂದಾಗಿ, ಸಿನಿಮಾಗೆ ಅಮರತ್ವ ಇರೋದರಿಂದಾಗಿ ಆ ಮೀಡಿಯಾನ ಈ ಎಲ್ಲ ತಳವರ್ಗಗಳ ಒಂದು ಮುಖವಾಣಿ ಅನ್ನೋ ರೀತಿಯ ಸಿನಿಮಾಗಳು ಬರಬೇಕಿತ್ತು, ಬರೋಕ್ಕಾಗಲಿಲ್ಲ. ಕೆಲಸ ಮಾಡಿದ್ದೀನಿ ಅಷ್ಟೇ. ಸಾಕಷ್ಟು ಯಾರ್ಯಾರು ಹೊಸ ನಿರ್ದೇಶಕರಿಗೆ ಕೆಲಸ ಮಾಡಿದ್ದೀನಿ ನಾನು, ಹಳೆ ನಿರ್ದೇಶಕರಿಗೆ ಎಲ್ಲ ಹೊಸ ನಿರ್ದೇಶಕರಿಗೆ ನಾನು ಕೆಲಸ ಮಾಡಿರೋದು ಆಲ್ಮೋಸ್ಟ್. ದಯರಳ, ನಾಗಾಭರಣ ಮತ್ತು ಪೇಚ್ ವಿಶ್ವನಾಥ್ ಈ ಥರ ಒಂದೆರಡು ಎಕ್ಸಾಂಪಲ್ ಬಿಟ್ಟರೆ ಇನ್ನು ಉಳಿದರೆಲ್ಲ ಕೂಡ ಮೊದಲನೇ ಸಿನಿಮಾ ಮಾಡೋರಿಗೆ ನಾನು ಸಹಾಯ ಮಾಡಿರೋದು. ಅಂದರೆ ನಿಲ್ಲಿ ಒಬ್ಬರು ಅಂದರೆ ತಾವು ನಾನು ಗಮನಿಸಿರೋ ಪ್ರಕಾರ 1990ರ ದಶಕದಿಂದನೂ ತಾವು ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಳ್ತಾ ಇದ್ದೀವಿ. ಸಿಂಗಾರವನ ಮೊದಲನೇ ಸಿನಿಮಾ? ಇಲ್ಲ, ಮೊದಲನೇ ಸಿನಿಮಾ ಬಂದು ನಂದು ಇದು ಬೆಳ್ಳಿ ಬೆಳಕು. ಅದು ರಿಲೀಸ್ ಆಗಲಿಲ್ಲ ಸಿನಿಮಾ. ಆಲಿನ್ ಸೊಸೈಟಿಗೆ ಡೈರಿಗೆ ಮಾಡಿದ್ದು ಕೊಡಾಳಿ ಶಿವರಾಮ್ ಅಂತ ನಿರ್ದೇಶಕರು. 3 ಲಕ್ಷ ರೂಪಾಯಿನೋ ಸಿನಿಮಾ ಮಾಡಿದ್ದು, ಬ್ಲ್ಯಾಕ್ ಆ್ಯಂಡ್ ವೈಟ್. 5 ಅವಾರ್ಡ್ ಬಂತು ಅದಕ್ಕೆ. ಅದು ರಿಲೀಸ್ ಆಗಲಿಲ್ಲ ಅಷ್ಟೇ. ಅದಕ್ಕೆ ಕೆಲಸ ಮಾಡಿದೆ. ಅಲ್ಲಿಂದ ನಂದು ಶುರುವಾಗಿತ್ತು ಬೆಳ್ಳಿ ಬೆಳಕು, ಸೋಮ ಮೊದಲನೇ ಸಿನಿಮಾ. ಸುಮಾರು ಒಂದು 20 ಸಿನಿಮಾ ಬರೆದಿದ್ದೀನಿ. ಸಿಂಗಾರವ, ಕನ್ನೇರಿ ಮತ್ತು ಕನ್ನೇರಿ, ಮೂಕ ಅಕ್ಕಿ, ಚೈತ್ರದ ಚಿಗುರು, ಅಮಾಸ, ಈ ಥರ ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಈ ನಿಮ್ಮ ಎಲ್ಲ ಸಿನಿಮಾಗಳ ಶೀರ್ಷಿಕೆ ಮತ್ತು ಆ ಸಿನಿಮಾಗಳನ್ನೂ ನಾನು ಒಂದಷ್ಟು ಗಮನಿಸಿದ್ದೀನಿ. ಏನು ಸಮಾಜದಿಂದ ಒಬ್ಬ ಸೋತ ವ್ಯಕ್ತಿಯ ಹತಾಶಾ ಭಾವದಿಂದ ಉದ್ಭವವಾದ ಕಥೆಗಳ, ಅದು ಯಾವ ಥರ ಅಂತ ಅರ್ಥ ಮಾಡ್ಕೋಬೇಕು ನಾವು ಅಂತ? ಅದು ನನ್ನ ಆಯ್ಕೆ ಆಗಿರಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ, ಮೊದಲನೇದಾಗಿಯೇ ನಿರ್ದೇಶಕ ಆದವನು ಪ್ರೊಡ್ಯೂಸರ್ ಹಿಡಿಬೇಕು ಮೊದಲು. ಹೌದು, ಅದು ಹೆಂಗೋ ಮಾಡಿ ಪ್ರೊಡ್ಯೂಸರ್ ಹಿಡಿದಿರ್ತಾರೆ, ಕಥೆ ಹೇಳಿ, ಅದು ಅವ್ರ ಟ್ಯಾಲೆಂಟು, ಅದು ಮುಗ್ದೋಗ್ಬಿಟ್ಟಿರುತ್ತೆ ಅಂತ. ಆಮೇಲೆ ನನ್ನ ಹತ್ರ ಬರ್ತಾರೆ. ಸೊ ಅವಾಗೇನು ಮಾಡ್ಬೇಕಂದ್ರೆ, ನಾನು ಅದೇ ಬಟ್ಟೆಯಲ್ಲಿ ಅದನ್ನೇ ಟೈಲರ್ ಮಾಡಿ ಅದನ್ನೇ ಇದು ಮಾಡಿ ಮಾಡಬೇಕೆ ಹೊರತಾಗಿ ಒಂದು ಹೊಸ ಇದರಲ್ಲಿ ಮಾಡೋಂಥ ಅವಕಾಶ ಸಿಕ್ಕಲಿಲ್ಲ, ಇದುವರೆಗೂ ಸಿಕ್ಕಿಲ್ಲ. ಆ ಥರ ನಿಮ್ಮ ಮೂಲ ಕಥೆಯನ್ನು ಬಳಸ್ಕೊಂಡು ಸಿನಿಮಾಗಳು ಯಾವುದು ಆಗಿಲ್ಲ? ಯಾವುದೂ ಇಲ್ಲ. ನೀಲ ಒಂದೇ ಹಂಗೆ ನೋಡಿದ್ರೆ ನನ್ನ ಕತೆ ಮತ್ತು ಮೂಲ ಕತೆ ಇದ್ದಿದ್ದು ನೀಲ. ಹೌದು, ಬೆಳ್ಳಿ ಬೆಳಕು, ನೀಲ ಇವೆರಡೇ. ಸಿನಿಮಾ ರಂಗದಲ್ಲೂ ಕೂಡ ನಿಮ್ಮ ಒಳ ಮನಸ್ಸು ಏನು ಹೇಳೋಕ್ಕೆ ಸಮಾಜಕ್ಕೆ ಹಾತೊರಿತಾ ಇದೆ, ಅದನ್ನು ಪ್ರಭಾವವಾಗಿ ಅಲ್ಲೂ ಹೇಳಕ್ಕೆ ಸಾಧ್ಯವಾಗಿಲ್ವಾ ಅಂತ? ಇಲ್ಲ ಸರ್. ನಾನು ಆಮೇಲೆ ಇನ್ನೊಂದು, ನಾನು ಅದನ್ನು ಭಾಳ ಮೇನ್ ಸ್ಟ್ರೀಮ್ಗೆ ಎಂಟರ್ ಆಗಲಿಲ್ಲ. ನಾನು ಮಾಸ್ ಸಿನಿಮಾಗಳಿಗೆ ಬರೀಲಿಲ್ಲ. ನಾನು
ನನಗೆ ಇಷ್ಟನೂ ಇರಲಿಲ್ಲ ಮಾಸ್ ಸಿನಿಮಾಗಳಿಗೆ ಬರೆಯೋದು. ನನಗೇನಂದ್ರೆ ಸಣ್ಣ ಸಣ್ಣ ದೀಪ ಹಚ್ಚಿದಂಗೆ ಒಂದೊಂದು ಲಿಟಲ್ ಫಿಲ್ಮ್ಸ್ ಅಂತ ಇರ್ತಾವೆ, ಮೀನಿಂಗ್ಫುಲ್ ಆಗಿರೋದು ಇರೋದ್ರಲ್ಲಿ ಒಂದು ಅದಕ್ಕೊಂದು ಭಾಷೆ ಇದೆ, ಕಲಾತ್ಮಕ ಚಿತ್ರಗಳು ಕಲಾತ್ಮಕವಾಗಿರ್ಬೇಕು ಆ ಥರದ್ರಲ್ಲಿ ಮಾಡಿದಿರ್ಬೇಕು. ಅಥವಾ ಹೊಸ ಅಲೆ ಅಂತ ಏನು ಕರಿತಿರೋ ಗೊತ್ತಿಲ್ಲ ಹೆಸರುಗಳು, ಆ ಥರದ ಪೆರಿಫೆರಿಯಲ್ಲಿರೋದ್ರಲ್ಲೇ ಕೆಲಸ ಮಾಡಿದ್ದೆ. ಅಂಚಲ್ಲೇ ನಾನು ಕೆಲಸ ಮಾಡಿದ್ದೆ, ಮೇನ್ ಸ್ಟ್ರೀಮ್ಗೆ ಹೋಗಲೇ ಇಲ್ಲ, ಹೋಗೋಕ್ಕೆ ಇಷ್ಟನೂ ಇರಲಿಲ್ಲ ನನಗೆ, ಇಷ್ಟೇ ಸಾಕಿತ್ತು ನನಗೆ. ಅದಕ್ಕಿಂತ ಹೆಚ್ಚಾಗಿ ದಲಿತ ಚಳುವಳಿ, ಸಂಶೋಧನೆ, ಈ ಥರ ಸುಮಾರು ಕೆಲಸಗಳಿದ್ವಲ್ಲ. ಸೊ ಅದರಿಂದಾಗಿ ನಾನು ಅದನ್ನು ಭಾಳ ಏನಂತೀವಿ ನಾವು ಅದೇ ಜೀವನ ಅಂದ್ಕೊಂಡು ಅಥವಾ ಇಡೀ ಬದುಕೇನೆ ಅದು ಅಂದ್ಕೊಂಡು ನಾನು ನೋಡಲಿಲ್ಲ ಸಿನಿಮಾ ಒಂದು ಅದೊಂದು ಸಾಧನ ಅಷ್ಟೇ ಅಂತ. ಏನೀಗ ನಿರ್ದೇಶನ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ ಅಂತ? ಖಂಡಿತ ಮಾಡ್ತೀರಿ? ಖಂಡಿತ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಪ್ರಯತ್ನ. ಇಲ್ಲ, ನಾನು ಇಲ್ಲಿ ಈ ಬೆಟ್ಟನ ಇಟ್ಕೊಂಡೆ 5 ಸಿನಿಮಾ ಕಥೆಗಳನ್ನ ಬರೆದಿದ್ದೀನಿ. ನಂತರ 5 ಸಿನಿಮಾ ಕಥೆ ಇದೆ ಬೆಟ್ಟದ್ದು. ಒಂದು ಕಲರ್ ಆಫ್ ಟೊಮೆಟೊ ಅಂತ ಬರೆದಿದ್ದೆ, ಅದಾಗಲಿಲ್ಲ, ನಿಂತೋಗ್ಬಿಡ್ತು. ಬಹುಶಃ ಅದಾಗ್ಬಿಟ್ಟಿದ್ದಿದ್ರೆ ಆ ಕಾಲದಲ್ಲಿ ಇನ್ನು ಉಳಿದದೆಲ್ಲನೂ ಆಗ್ತಾ ಇತ್ತು. ಅದು ಆಗಲಿಲ್ಲ, ಆ ಕಾರಣಕ್ಕಾಗಿ ನನ್ನ ಹತ್ರ ಇಲ್ಲಿ ಹಿಂದಿನ ಬೋಗಿಗಳೆಲ್ಲ ಅಲ್ಲೇ ಬಿದ್ದವು. ಮುಂದಿನ ಬೋಗಿನೇ ಇಂಜಿನ್ ಮುಂದಕ್ಕೆ ಹೋಗಲಿಲ್ಲ ಅಂತ 5 ಕಥೆ ಇದೆ ಈ ಬೆಟ್ಟದ ಮೇಲೆ ನಾನು ಬರೆದಿರೋದು ಸಿನಿಮಾ ಮಾಡೋದು. ಆಮೇಲೆ ಮಾಡೋ ವಿಧಾನನೂ ಕೂಡ ಬದಲಾಯಿಸ್ಬೇಕು. ಯಾಕಂದರೆ ಕೇರಳದಲ್ಲಿ ಅಮ್ಮ ಅರಿಯೋ ಅಂತ ಜಾನ್ ಅಬ್ರಾಮ್ ಅಂತ ಒಬ್ಬ ಡೈರೆಕ್ಟರ್ ಇದ್ದ. ಅಮ್ಮ ಅರಿಯೋ ಅಂತ ಒಂದು ಸಿನಿಮಾ ಮಾಡಿದ್ರು, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ಬಟ್ ಆ ಥರ ಮಾಡಿದ್ದಕ್ಕಿಂತ ಅವರು ಪೀಪಲ್ಸ್ ಸಿನಿಮಾ ಅಂತ ಮಾಡಿದ್ರು, ಜನರ ಸಿನಿಮಾ ಅಂತ. ದುಡ್ಡು ಕೂಡ ಜನರೇ ಹಾಕಿದ್ರು. ಇಲ್ಲಿ ಶೂಟಿಂಗ್ ನಡೀತಾ ಇದ್ರೆ ಬಾಟ ಕೊಡಬೇಕಾದ್ರೆ ಒಂದು ಭಿಕ್ಷೆ ತಗೊಂಡ್ಬರ್ತಾ ಇದ್ರು, ಜನರ ಮೇಲೆ ಸಿನಿಮಾ ಮಾಡ್ತಾ ಇದ್ದೀವಿ ದುಡ್ಡು ಹಾಕಿ ಅಂತ. ಅಲ್ಲಿ ಹೋಗಿ ಭಿಕ್ಷೆ ತಂದು ಕಲೆಕ್ಟ್ ಮಾಡ್ಕೊಂಬಂದು ಬಾಟ ಕೊಡ್ತಿದ್ರು. ಹಂಗೆ ಮಾಡಿ ಸಿನಿಮಾ ಮಾಡಿದ್ರು. ಆಮೇಲೆ ಅವನು ಜಾನ್ ಹೇಳ್ದ, ನಾನು ಸಿನಿಮಾ ಥಿಯೇಟ್ರಲ್ಲೆಲ್ಲ ರಿಲೀಸ್ ಮಾಡಲ್ಲ ಇದನ್ನು, ಆದರೆ ಹಳ್ಳಿ ಸಿನಿಮಾ ತೋರಿಸ್ತೀನಿ ಅಂತ. ಒಂದು 16 mm ಇದ್ದಿತ್ತು ಪ್ರೊಜೆಕ್ಟರ್ ತಗೊಂಡು ಪ್ರತಿದಿನ ಒಂದು ಹಳ್ಳಿಗೆ ಹೋಗ್ತಿದ್ದ. ನೋಡಪ್ಪ, ನೀವೇ ದುಡ್ಡು ಹಾಕಿರೋದು, ನಿಮ್ಮದೇ ಸಿನಿಮಾ ನೋಡ್ರಿ ಅಂತ ಅಲ್ಲಿ ಹಾಕ್ತಿದ್ದ. ಒಂದು ಹಚ್ಚಿದ್ರು ನೋಡೋರು, ಚಪ್ಪಾಳೆ ಹೊಡೆಯೋರು. ಇಡೀ ಹಂಗೆ ಮಾಡಿದ. ಇವತ್ತಿಗೂ ನಡೀತಾ ಇದೆ ಅಮ್ಮಾರಿಗೂ, ಹಳ್ಳಿಯಲ್ಲೂ ಹೋಗ್ತದೆ. ಯೂಟ್ಯೂಬಲ್ಲಿ ಇದೆಯಾ? ಬಂದಿರುತ್ತೆ ದುಡ್ಡು. ಅಲ್ಲ, ಯೂಟ್ಯೂಬಲ್ಲಿ ಇದೆಯಾ ಸಿನಿಮಾ ನೋಡೋಕ್ಕೆ ಅಂತ? ನನಗೆ ಗೊತ್ತಿಲ್ಲ ಅದು ಎಲ್ಲಿದೆ. ಅಮ್ಮಾರಿಗೂ ಡೈರೆಕ್ಟರ್ ಹುಡುಕ್ತೀನಿ. ಸೊ ಆ ಥರ ಒಂದು ಮೂವ್ಮೆಂಟ್ ಬಿಗಿನ್ ಆಗಲಿಲ್ಲ. ಆ್ಯಕ್ಚುಲಿ ನಾವು ಆ ಥರದ್ದು ಕಟ್ಟಬೇಕಂತಲೇ ದಲಿತ್ ಫಿಲ್ಮ್ ಕೋಆಪರೇಟಿವ್ ಅಂತ ಒಂದು ಸಂಸ್ಥೆನ ಕಟ್ಟಕ್ಕೆ ನೋಡಿದ್ವಿ. ಯಾರ್ಯಾರು? KM ಶಂಕರಪ್ಪ, ಪಟ್ಟಾಭಿರಾಮ್ ರೆಡ್ಡಿ, ದೇವನೂರು ಮಾದೇವ, DS ನಾಗಭೂಷಣ್, ಹಿಂದೂದ್ರ ಹೊನ್ನಾಪುರ, ನಾನು, ಚಲಂಬೆನ್ನೂರ್ಕರ್, ಇವರೆಲ್ಲ ಸೇರಿ ಮೀಟಿಂಗ್ ಮಾಡಿ ಅದನ್ನೊಂದು ರಿಜಿಸ್ಟರ್ ಮಾಡಬೇಕು ಅನ್ನೋ ಥರಕ್ಕಿದ್ವಿ. ದಲಿತ್ ಫಿಲ್ಮ್ ಕೋಆಪರೇಟಿವ್ ಅಂತ. ಅವಾಗೇನೆ ಯಾವುದು ವೆರಿ ಲಾಂಗ್ ಬ್ಯಾಕ್ ನಾನು ಹೇಳ್ತಿರೋದು, ಮೇ ಬಿ 75, 78 ಆ ಮಧ್ಯೆ. ಪಟ್ಟಾಭಿರಾಮ್ ರೆಡ್ಡಿ ಸಂಸ್ಕಾರ ಮಾಡಿದವರು, ನಮ್ಮ ಇದರಲ್ಲಿ ಒಬ್ಬರು ಅವರು. KM ಶಂಕರಪ್ಪ ಮಾಡಿದವರು ಮಾಡಿದ್ರಲ್ಲ, ಆಗಲಿಲ್ಲ. ಅದ್ರ ಒಳಗೇನೆ ಏನೇನೋ ಪ್ರಶ್ನೆಗಳು ಬಂದು ಬಿದ್ದೋಯ್ತು. ಅದೇನಾರು ಆಗ್ಬಿಟ್ಟಿದ್ದಿದ್ರೆ ತಮಿಳುನಾಡಿಗಿಂತಲೂ ಕರ್ನಾಟಕದಲ್ಲೇ ನೀವು ಅಂದರೆ ದಲಿತ ನೆಲೆಯಿಂದ ಬೇರೆ ರೀತಿಯ ಪ್ರಕಟ ಕಾಣಿಸ್ತಾ ಇತ್ತು. ಅದಾಗದೆ ಹೋಗ್ಬಿಡ್ತು. ಆಮೇಲೆ ಇಂಡಿವಿಜುವಲಾಗಿ ಮಾಡ್ತಾರೆ, ಅವ್ರಿಗೆ ಒಂದು ಕಲೆಕ್ಟಿವ್ ಆದಂಥ ಇದಿಲ್ಲ, ಆಯಾಮ ಇಲ್ಲ. ಅದಕ್ಕೆ ಹಂಗಾಗಿ ಕರ್ನಾಟಕದಲ್ಲಿ ಇದಾಗ್ಬಿಟ್ಟಿದೆ. ಕೋಟೆಗನಹಳ್ಳಿ ರಾಮಯ್ಯನವರು ಯಾವ ವಿಷಯವನ್ನಾದರೂ ಕೂಡ ಸ್ಪಷ್ಟವಾಗಿ ಪ್ರಖರವಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ, ಯಾವ ಕ್ಷೇತ್ರದಲ್ಲಾದರೂ ಮಾತಾಡ್ತಾರೆ ಅಂತ. ಅಂದರೆ ಏನು, ಈಗ ನೀವು ತುಂಬ ಅಡ್ವಾನ್ಸ್ ಆಗಿದ್ದೀರಾ ಅಥವಾ ಸ್ವಲ್ಪ ಹಿಂದೆ ಇದ್ದೀರಾ, ಹೇಗೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಮನಸ್ಸನ್ನು ನಾವು ಅಂತ ಗೊತ್ತಿಲ್ಲ. ತುಂಬ ಮುಂದೆ ಹೋಗಿ ಈಗ ಈ ಒಳ ಮೀಸಲಾತಿ ನಡೀತಾ ಇದೆ. ಹೌದು, ಇಡೀ ಕಂಪ್ಲೀಟ್ ಈ ತಳವರ್ಗ ಏನು ಅಸ್ಪೃಶ್ಯ ಲೋಕ ಇದೆಯಲ್ಲ, ಆ ಲೋಕನ ಛಿದ್ರ ಮಾಡ್ತಾ ಇದೆ. ಅದೀಗ ಅದರ ಮನೋಲೋಕವನ್ನ ಛಿದ್ರ ಒಂದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವ್ರು. ಹಂಗಂತಾರೆ ಒಂದು ಮಾಡೋದು. ಹೆಂಗೆ ಒಂದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಾಡಿದ್ದು ಒಂದೇ ದಲಿತ ಚಳುವಳಿ 70ರ ದಶಕದಲ್ಲಿ. ಶೋಷಿತ ವರ್ಗಗಳನ್ನೆಲ್ಲ ಸೇರಿಸಿ ಒಂದು ಕಡೆ ತಂದು ಅದನ್ನ ಶೋಷಿತ ವರ್ಗ ಅಂತ ಮಾಡ್ತೀವಿ ಅಂತ ಅಂತಾರೆ. ಅವಾಗ ಹೆಂಗೆ ಮಾಡ್ತಾರಂತೆ ಗೊತ್ತಿಲ್ಲ ನನಗೆ, ಈ ಕುರಿತಂತೆ ನನಗೆ ಹೆಚ್ಚಿಗೆ ತಿಳುವಳಿಕೆ. ಅದೇ ಸುಮಾರು 200ಕ್ಕೂ ಚಿಲ್ಲರೆ ಹೆಚ್ಚು ಅಲೆಮಾರಿ, ಅರೆ ಅಲೆಮಾರಿ, ಆದಿವಾಸಿ, ದಲಿತ ಎಲ್ಲ ಸಮುದಾಯಗಳನ್ನು ಶೋಷಿತ ವರ್ಗ ಅಂತ ಅನೌನ್ಸ್ ಮಾಡಿ ಅಲ್ಲಿಗೆ ತಂದು ರಿಸರ್ವೇಷನ್ಗಳನ್ನು ಹಿಂದುಳಿದ ವರ್ಗಕ್ಕೂ ಮತ್ತು ಶೋಷಿತ ವರ್ಗಕ್ಕೂ ಸಮನಾಗಿ ಸೆಗ್ರಿಗೇಷನ್ ಮಾಡಿ ಆ ಅಧಿಕಾರವನ್ನು, ರಾಜಕೀಯ ರಿಸರ್ವೇಷನ್ಗಳನ್ನು ಕೊಡ್ತೀವಿ ಅಂತ ಅಂತಾರೆ. ಅದೇನೋ ನನಗೆ ಅಷ್ಟು ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ. ಅದು ಪೂರ್ತಿ ಅವರು ನೀಲನಕ್ಷೆ ಏನು ಅಂತ ಗೊತ್ತಾದ್ಮೇಲೆ ನಾನು ಏನಾರು ಹೇಳ್ಬೋದೇನೋ. ಈಗ ಹಿಂದುಳಿದ ವರ್ಗ ಅಂತ ಮಾಡ್ಕೊಂಡ್ರಲ್ಲ ಸರ್ ಬಹು ಹಿಂದೆ. ಅದೇನೇ ಮತ್ತೆ ಅಹಿಂದ ಅಂತ ಇಲ್ಲೇ ಹುಟ್ಟಾಕಿದ್ದು ನಾವು. ದಲಿತ ಚಳುವಳಿ ಇಲ್ಲೇನು ಮಾಡ್ತು ಅಂತಂದ್ರೆ ಅಹಿಂದ, ಯಾಕಂತಂದ್ರೆ ಹಿಂದೂ ಅಂತ ಹುಟ್ಟಾಕ್ತಾರೆ ಅಂತ ಗೊತ್ತಿತ್ತು. ಅಹಿಂದ ಅಂತ ನಾವು ಹುಟ್ಟಾಕಿದ್ವಿ ಇಲ್ಲಿ. ಲಕ್ಷ್ಮೀಪತಿ ಕೋಲಾರ, CS ದ್ವಾರಕಾನಾಥ್,
ಆಮೇಲೆ ನನ್ನ ಸೋಮಶೇಖರ್ ಗೌಡ, ಆಮೇಲೆ ನನ್ನ ಬೆನ್ನು ಹೀಗೆ ಸೇರ್ಕೊಂಡು ಅದನ್ನು ಕಟ್ಟಿದ್ದ ಹಿಂದ. ಹಿಂದ ಕಾನ್ಸೆಪ್ಟನ್ನು ಸಿದ್ದರಾಮಯ್ಯನವರು AIPGD ಕಟ್ಟಿದ್ರಲ್ಲ, ಅಲ್ಲಿಂದ ದೇವೇಗೌಡರು ಭಾಳ ಹೀನಾಯವಾದ ರೀತಿಯಲ್ಲಿ ಅವರನ್ನು ಪಕ್ಷದಿಂದ ತೆಗೆದುಹಾಕಿದ ಮೇಲೆ ಭಾಳ ದೊಡ್ಡ ಅವಮಾನ ಆದಿದ್ದು ಅಂತ ಅಹಿಂದ ಕಾನ್ಸೆಪ್ಟಲ್ಲಿ ತುಮಕೂರಲ್ಲಿ ಒಂದು ಸಮಾವೇಶ ಮಾಡಿದ್ರು. ಅದೇ ಇವರಿಗೆ ಭಾಳ ದೊಡ್ಡ ರೀತಿ ರಾಜಕೀಯವಾಗಿ ಬೆಳೆಯೋದಕ್ಕೆ ಕಾರಣ. ಶಕ್ತಿ ತುಂಬ ಇವತ್ತು 2 ಸಾರಿ ಅವ್ರು ಚೀಫ್ ಮಿನಿಸ್ಟರ್ ಆಗಿರೋದಕ್ಕೆ ಆ ಕಾನ್ಸೆಪ್ಟು ಮತ್ತು ಇದು ದಾರಿ ನಿಮಗೆ ಅನುವು ಮಾಡಿಕೊಟ್ಟಿದೆ. ಆಯಿತು. ಅಹಿಂದ ಅಂದ್ರೇನು? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಆಯಿತು, ದಲಿತರಿಗೆ ಏನು ಸಿಕ್ತು? ಏನು ಸಿಕ್ಕಿಲ್ಲ, 0. ಈ ಅಹಿಂದ ಮೂಲಕ ಅಧಿಕಾರ ತಗೊಂಡಾದ್ಮೇಲೆ ದಲಿತರಿಗೆ ಏನು ಸಿಕ್ಕಿಲ್ಲ. ಏನು ಸಿಕ್ತು? ಮಿನಿಸ್ಟರ್ ಸಿಗೋದು, ಇನ್ನೊಬ್ಬ ಆಂಜನೇಯನ್ ಮಿನಿಸ್ಟರ್ ಸಿಗೋದು, ಅಥವಾ ಇನ್ನೊಬ್ರು ಸಿಗೋದೇನಾ? ಅದೇನಾ? ಅಷ್ಟೇನಾ ಅಹಿಂದ ಅಂದರೆ? ಅಹಿಂದ ಅದಲ್ಲ. ಪಾಲೇ ಇಲ್ಲ. ದಲಿತರನ್ನು ತಳ್ಳಲಾಯಿತು, ದೂರ ಚಿತ್ರಗೊಳಿಸಲಾಯಿತು, ಹೀನಾಯಗೊಳಿಸಲಾಯಿತು ಅಹಿಂದ. ಯಾಕೆಂತಂದರೆ ಹಿಂದುಳಿದ ವರ್ಗದ ರಾಜಕಾರಣ ಆತ್ಮದ್ರೋಹದ ರಾಜಕಾರಣ ಮಾಡ್ತಾರೆ. ಯಾರು ತನಗೆ ಎದೆಯಾಲು ಕೊಟ್ಟರು, ಎದೆಯಾಲು ಕೊಟ್ಟವ್ರನ್ನೇ ಅದು ತುಳಿದು ಮೇಲೆ ಬರೋದಕ್ಕೆ ನೋಡಿ. ಅಲ್ಲ ಸರ್, ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿರುವಂಥ IAS, IPS ಪ್ರೊಫೆಸರ್ಗಳು, ಟ್ಯಾಕ್ಸ್ ಪೇಯರ್ಸ್ಗಳ ತನಕನೂ ದಲಿತರು ಬೆಳೆದಿದ್ದಾರೆ ಇವತ್ತು ಬಲಿಷ್ಠವಾಗಿ. ಅದು ಅಹಿಂದ ಕೊಡುಗೆ ಅಲ್ವಾ ಅಂತ? ಅಹಿಂದ ಕೊಡುಗೆ ಅಲ್ಲ ಅದು. ಅದು ದಲಿತ ಚಳುವಳಿಯ ಕೊಡುಗೆ, ದಲಿತ ಪ್ರಜ್ಞೆಯ ಕೊಡುಗೆ. ಅದು ಅಹಿಂದಕ್ಕೂ ಕೂಡ ಪ್ರಜ್ಞೆ ಕೊಟ್ಟಿದ್ದು ದಲಿತ ಚಳುವಳಿನೇ. ಯಾಕೆಂದರೆ ಮಂಡಲ್ ಕಮಿಷನ್ ಬಂತಲ್ಲ, ಮಂಡಲ್ ಕಮಿಷನ್ ಬಂದಾಗ ಯಾರು ಬೀದಿಗೆ ನಿಂತು ವಿರೋಧಿಸಿದಾಗ ಇಲ್ಲ ಮಂಡಲ್ ವರದಿ ಜಾರಿ ಆಗಬೇಕು ಅಂತ ಕೂಗಿದ್ದೆ. ಯಾರು ಎಲ್ಲಿತ್ತು? ಹಿಂದುಳಿದ ವರ್ಗಗಳಲ್ಲಿ ಹೋರಾಟದ ಇದು ಅವೆಲ್ಲ ಇರಲೇ ಇಲ್ಲ. ದಲಿತ ಚಳುವಳಿ ಹುಟ್ಟಾಕಿದ್ದು ಹಿಂದುಳಿದ ವರ್ಗದಲ್ಲಿ. ಮೊದಲು ನಿಂತಿದ್ದು ದಲಿತ ಚಳುವಳಿ. ಮಂಡಲ್ ಅಥವಾ ಕಮಂಡಲ್ ಅಂತ ಅವ್ರು ಹೊರಟಾಗ ಅದನ್ನು ಬೆಂಬಲಿಸಿ ಬೀದಿಗೆ ಬಂದವರು ದಲಿತರು, ಹಿಂದುಳಿದ ವರ್ಗದ ಪರವಾಗಿ. ಆದರೆ ಹಿಂದುಳಿದ ವರ್ಗವ್ರಿಗೆ ಅಧಿಕಾರ ಸಿಕ್ಕಾಗ, ಹಿಂದುಳಿದ ವರ್ಗ ಮೇಲಕ್ಕೆ ಹೋದಾಗ ದಲಿತರು ಮೆಟ್ಲಾಗ್ತಾರೆ. ಅಷ್ಟೇ, ಇನ್ನೇನು ಆಗಲ್ಲ. ಅದು ಆತ್ಮದ್ರೋಹ. ನಾನು ನೇರಕ್ಕೆ ಮಾತಾಡಿದ್ದೀನಿ, ಹೇಳಿದ್ದೀನಿ. ಇಲ್ಲಿ ಸಿದ್ದರಾಮಯ್ಯನವರು ಇಲ್ಲಿ ನಿಲ್ಲಕ್ಕೆ ಬಂದಾಗ ನಾನು ಅದನ್ನೇ ಹೇಳಿದ್ದು. ನಾನು ತುಂಬ ಕಾರವಾಗಿಯೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಗೊತ್ತದು ಏನಾಗುತ್ತೆ ದಲಿತರ ಸ್ಥಿತಿ ಅಂತ. ದಲಿತರಿಗೆ ಯಾವುದೇ ರೀತಿಯ ಸಿಕ್ಕಿಲ್ಲ ಇದುವರೆಗೂ ಕೂಡ. ಅಷ್ಟೆಲ್ಲ ಆಯಿತು, ಓಕೆ. ದಲಿತ ಚಳುವಳಿಯನ್ನು ಬಳಸ್ಕೊಂಡ್ರಿ, ಬೆಳೆದ್ರಿ ಎಲ್ಲರೂ. ಕಾಂಗ್ರೆಸ್ ಪಾರ್ಟಿಗಳಾಗಲಿ ದಲಿತರ ಚಳುವಳಿಯನ್ನು ಬಳಸ್ಕೊಂಡೇ ಅದು ಬಲಿಷ್ಠಗೊಂಡಿದ್ದು. ಮೊನ್ನೆ ಕಳೆದ ಚುನಾವಣೆಯಲ್ಲೂ ಕೂಡ ಅವರು ಬೇಷರತ್ತಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮಾಡಿದರು. ಅರ್ಥ ಆಯ್ತಲ್ಲ? ಹಲವು ಫ್ಯಾಕ್ಟ್ರಿಗಳ ಜೊತೆಗೆ ದಲಿತ ಇದಿತ್ತಲ್ಲ, ದಲಿತ ಚಳುವಳಿ ಇತ್ತಲ್ಲ, ಆ ಚಳುವಳಿ ಕೂಡ ಭಾಳ ದೊಡ್ಡ ಕಾರಣ ಆಯಿತು ಇವತ್ತು ಗೆಲುವಿಗೆ. ಅವ್ರ ಗೆಲುವಿಗೆ ಇವತ್ತು ಸರ್ಕಾರ ಬರೋದಕ್ಕೆ ಆಯಿತು. ರಾಜಕೀಯವಾಗಿ ನೀವೇನು ಕೊಟ್ಟಿರಿ ದಲಿತ ಚಳುವಳಿಗೆ? ಒಂದು MLC ಸೀಟ್ ಕೂಡ ಕೊಡೋಕ್ಕಾಗಲಿಲ್ಲ. ರಾಜಕೀಯ ಅಧಿಕಾರ ಹಂಚಿಕೆಯಲ್ಲಿ ನೀವು ಅವಕಾಶನೇ ಕೊಡಲ್ಲ. ನಿಮ್ಮಲ್ಲೂ ಒಡಕಗಳು ಕಾಣಲಿಲ್ವಾ? ಸಿದ್ಧಲಿಂಗಯ್ಯನಂತವರು BJP ಪಕ್ಷದಿಂದ MLC ಆಗ್ತಾರಲ್ಲ? ಇಲ್ಲ, BJPಯಿಂದ ಆಗಿಲ್ಲ ಅವರು. ಎಲ್ಲಾದರೂ BJPಯಿಂದ ಸಿದ್ಧಲಿಂಗಯ್ಯನವರು MLC ಆದರು. MLC ಆದರು ಸರಿ, BJPಯಿಂದ ಆದರು. ಹ್ಞೂ ಸಾರ್, ಇಲ್ಲ ಗೂಗಲ್ ಮಾಡಪ್ಪ, ನನಗೆ ಗೊತ್ತಿಲ್ಲ. ಹ್ಞೂ ಸಾರ್, 2 ಸಾರಿ ಆದರು ಅವರು. ಹ್ಞೂ, BJP ಅವ್ರು ಮಾಡಿದ್ದವ್ರನ್ನ. ಹೌದಾ? ಹ್ಞೂ, ನೋಡಿ ನೀವು. ನನಗಷ್ಟು ತಿಳುವಳಿಕೆ ಇಲ್ಲ. ಅಲ್ಲ, 2 ಸಾರಿ ಆಯಿತು. ಒಂದು ಹೆಗಡೆ ಪೀರಿಯಡಲ್ಲ ಆದರು. ಲೇಟೆಸ್ಟ್ ಆಗೋದ್ರಲ್ಲ ಹೊಸದಾಗಿ. ಲೇಟೆಸ್ಟ್ ಎಲ್ಲ ಆಯಿತು. ಅದು BJP ಸರ್ಕಾರದಲ್ಲ. ಅದೇನು ನನಗೆ ತಿಳುವಳಿಕೆ ಇಲ್ಲ. ಅದು ಯಡಿಯೂರಪ್ಪನ ಸರ್ಕಾರದಲ್ಲಿ ಇರ್ಬೋದು. ಇಲ್ಲ, ಅದು ಸಿದ್ಧಲಿಂಗಯ್ಯನವ್ರಿಗೆ ಕ್ಲಾರಿಟಿ ಇರಲಿಲ್ಲ ರಾಜಕೀಯವಾಗಿ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು.